ಓಂ ನಮೋ ಭಗವತೆ ಶ್ರೀರಮಣಾಯ. ಓಂ ನಮೋ ಭಗವತೆ ಶ್ರೀರಮಣಾಯ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಎಲ್ಲರೂ ಶಾಂತಿಯಿಂದ ಕೂತು ಈ ಕಾರ್ಯಕ್ರಮವನ್ನು ಆನಂದಿಸಬೇಕು ಅಂತ ಕೇಳ್ಕೊಳ್ತೇನೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಓಂ ವರೀತಿಯಲಿ ಬೆಳಗುವಂತಿ ಅಕ್ಷರಮಣ ಶ್ರೀಮಾಲೆ ಕೃಪೆ ಮಾಡು ಗಜಮುಖನೇ ನೀನೆಮ್ಮ ಮೇಲೆ ಕೃಪೆ ಮಾಡು ಗಜಮುಖನೇ ನೀನೆಮ್ಮ ಮೇಲೆ. ಭಗವಾನ್ ಶ್ರೀ ರಮಣ ಮಹರ್ಷಿ ರಿಸರ್ಚ್ ಸೆಂಟರ್ ಹಾಗೂ ರಮಣ ಮಹರ್ಷಿ ಸೆಂಟರ್ ಫಾರ್ ಲರ್ನಿಂಗ್ ಪರವಾಗಿ ಈ ಸಂಜೆಯ ಸುಂದರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆದ್ರಗೆ ಎಲ್ಲೂ ಇಲ್ಲ, ಅದು ನಮ್ಮ ನಿಜ ಸ್ವರೂಪವೇ ಅಂತ ನಮ್ಮ ಭಾರತದ ಆಧ್ಯಾತ್ಮಿಕ ಆನಂದವು ನಮ್ಮ ನಿಜ ಸ್ವರೂಪವೇ ಅಂತ ಹಿರಿಯ ಜ್ಞಾನಿಗಳು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಈ ಸಂಸ್ಥೆಯು ಕಳೆದ 40 ವರ್ಷಗಳಿಂದ ಭಗವಾನ್ ರಮಣರ ಜೀವನ ಹಾಗೂ ಉಪದೇಶದಿಂದ ಸ್ಫೂರ್ತಿಯನ್ನು ಪಡೆದು ಸೇವೆಯನ್ನು ಭಾರತೀಯ ಸಂಸ್ಕೃತಿ ಹಾಗೂ ಕಲೆಯ ಕ್ಷೇತ್ರದಲ್ಲಿ ನಡೆಸ್ತಾ ಬರ್ತಾ ಇದೆ.
ಕಳೆದ 9 ವರ್ಷಗಳಿಂದ ನಾವು ಶ್ರೀ ಮಂಜುನಾಥ ಶಾಲೆಯ ಮಕ್ಕಳಿಗೆ ಈ ನಮ್ಮ ಸಂಸ್ಕೃತಿಯ ಬಗ್ಗೆ, ಕಲೆಯ ಬಗ್ಗೆ ಒಂದು ಪ್ರಜ್ಞೆಯನ್ನು ಮೂಡಿಸಲು ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹೇಗೆ ಆಟದಲ್ಲಿ ಕೂಡ ನಮ್ಮ ಭಾರತದ ಹಿರಿಯ ಪಾಠಗಳನ್ನು ಕಲಿಯಬಹುದು ಅಂತ ಮಕ್ಕಳಿಗೆ ನಾವು ನಾಟಕ, ನೃತ್ಯ, ಸಂಗೀತ ಇದರ ಮೂಲಕ ಅವರಿಗೆ ತಿಳಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಪ್ರಯತ್ನಕ್ಕೆ ಮಂಜುನಾಥ ಶಾಲೆಯ ಎಲ್ಲ ಅಧ್ಯಾಪಕರು ಹಾಗೂ ಸಂಸ್ಥೆಯ ಕಾರ್ಯದರ್ಶಿಗಳು ನಮಗೆ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಅವರಿಗೂ ನಮ್ಮ ಪರವಾಗಿ ಸ್ವಾಗತ ಹಾಗೂ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸ್ತಾ ಜಪಿಸುವಂತಹ ಈ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಇದೀಗ ಭಗವಾನ್ ರಮಣರು ಅವರು 16ನೇ ವಯಸ್ಸಿನಲ್ಲೇ ಒಂದು ಜ್ಞಾನೋದಯವನ್ನು ಪಡೆದರು. ಎಂತಹ ಜ್ಞಾನೋದಯ! ಅವರು 16ನೇ ವಯಸ್ಸಿನಲ್ಲಿರಬೇಕಾದ್ರೆ ಅವರಿಗೆ ಸಾವಿನ ಭಯ ಉಂಟಾಯಿತು. ಸಾವಿನ ಭಯ ಉಂಟಾದಾಗ ಈ ಭಯದಿಂದ ಯಾವ ಪ್ರಯೋಜನವೂ ಇಲ್ಲ. ಈ ಸಾವಿನ ಭಯವನ್ನು ಎದುರಿಸಿ ನೋಡೋಣ. ಸಾವು ಎಂದರೆ ಏನು? ಸಾವು ಬಂದಾಗ ಯಾವುದು ಸಾಯುತ್ತೆ ಅಂತ ಅವರು ವಿಚಾರಿಸಿ ನೋಡಿದಾಗ ಈ ದೇಹಕ್ಕೆ ಮಾತ್ರ ಸಾವು. ಈ ದೇಹವನ್ನು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಅದನ್ನು ಸುಟ್ಟು ಬೂದಿಯನ್ನು ಮಾಡ್ತಾರೆ. ಆದರೆ ನನ್ನಲ್ಲಿ ಯಾವುದೋ ಒಂದು ಶಕ್ತಿ ಇದೆ, ಅದು ನಾನು 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 ಅಂತ ಸದಾ ಬೆಳಗ್ತಾ ಇದೆ. ಆ ಶಕ್ತಿಗೆ ಸಾವಿಲ್ಲ. ಆದ್ದರಿಂದ ನಾನು ಈ ಸಾಯುವ ದೇಹ ಅಲ್ಲ, ನಾನೇ ಆ ನಿರಂತರವಾಗಿ ಹೊಳೆಯುವ ಶಕ್ತಿ ಎನ್ನುವ ಸತ್ಯವನ್ನು ತಿಳಿದರು. ಯಾವ ಶಕ್ತಿ, ಆ ದೇವರ ಶಕ್ತಿ ನನ್ನಲ್ಲಿ ಬೆಳಗ್ತಾ ಇದೆಯಲ್ಲ, ಅದೇ ಶಕ್ತಿ ಎಲ್ಲ ಜೀವರಾಶಿಗಳಲ್ಲೂ ಬೆಳಗ್ತಾ ಇದೆ ಅನ್ನುವ ಸತ್ಯವನ್ನು 16ನೇ ವಯಸ್ಸಿನಲ್ಲೇ ಭಗವಾನ್ ರಮಣರು ತಿಳಿದು ಅವರು ಅರುಣಾಚಲಕ್ಕೆ ಬಂದರು. ಅವರು ಪ್ರತಿಯೊಂದು ಜೀವರಾಶಿಯನ್ನು ನೋಡಿದಾಗಲೂ ಕೂಡ ಅವರ ಆಕಾರ, ರೂಪ, ನಾಮಗಳನ್ನು ನೋಡ್ತಾ ಇರಲಿಲ್ಲ. ಅವರಲ್ಲಿರುವಂತಹ ಆ ದೇವರ ಶಕ್ತಿಯ ಕಡೆ ಅವರ ಗಮನವಿತ್ತು. ಆದ್ದರಿಂದ ಅವರು ಎಲ್ಲರಿಗೂ ಪ್ರೀತಿಯನ್ನು ಸಮನಾಗಿ ನೀಡಲು ಶಕ್ತರಾಗಿದ್ದರು. ಆ ರಮಣರ ಆಶ್ರಮದ ಮಹಿಮೆಯನ್ನು ಕೊಂಡಾಡುವ ಒಂದು ನೃತ್ಯವನ್ನು ಇದೀಗ ಪ್ರಸ್ತುತಪಡಿಸ್ತಾ ಇದ್ದಾರೆ. ಯಾವ ದಾರ ಇವರ ಎಳೆಯುತ್ತಿದೆ, ರಮಣ ಚರಣ ನೆರಳಲಿ ತಂದಿರಿಸುತ್ತಿದೆ ಅಂತ ಡಾಕ್ಟರ್ ಶಾರದಾರವರು ರಚಿಸಿರುವ ಒಂದು ಗೀತೆ. ಡಾಕ್ಟರ್ ಅಂಬಿಕಾ ಕಾಮೇಶ್ವರ್ ಅವರು ಇದಕ್ಕೆ ಸಂಗೀತವನ್ನು ನೀಡಿದ್ದಾರೆ. ಇದೀಗ ರಮಣರ ಆಶ್ರಮದ ಒಂದು ನೋಟ. ರಮಣ ಚರಣ ನೆರಳಲಿ ತಂದಿರಿಸುತ್ತಿದೆ. ಯಾವ ದಾರ ಇವರ ಎಳೆಯುತ್ತಿದೆ, ರಮಣ ಚರಣ ನೆರಳಲಿ ತಂದಿರಿಸುತ್ತಿದೆ.
ಚಿರತೆಯೂ ಕೂಡಿಯಾಡುವರು, ಹಾವು ನವಿಲು ಸಹ ಜೊತೆ ಇಲ್ಲಿ ಇರುವರು. ಹುಲಿಯು ಚಿರತೆಯೂ ಕೂಡಿಯಾಡುವರು, ಹಾವು ನವಿಲು ಸಹ ಜೊತೆ ಇಲ್ಲಿ ಇರುವರು. ಹೊನ್ನಿನ ಮಂಗೂಸಿ ಇವು ಮಧ್ಯ ಓಡಾಡುವುದು, ಹೊನ್ನಿನ ಮಂಗೂಸಿ ಇವು ಮಧ್ಯ ಓಡಾಡುವುದು. ಆಶ್ರಮವ ಸುತ್ತಾಡಿ ಮಡಿಲಲೇರಿ ಕೂರುವುದು, ಆಶ್ರಮವ ಸುತ್ತಾಡಿ ಮಡಿಲಲೇರಿ ಕೂರುವುದು. ಯಾವ ದಾರ ಇವರ ಎಳೆಯುತ್ತಿದೆ, ರಮಣ ಚರಣ ನೆರಳಲಿ ತಂದಿರಿಸುತ್ತಿದೆ. ಯಾವ ದಾರ ಇವರ ಎಳೆಯುತ್ತಿದೆ, ರಮಣ ಚರಣ ನೆರಳಲಿ ತಂದಿರಿಸುತ್ತಿದೆ. ರೈತನು ಬಲು ದೂರ ನಡೆದು ಬರುವನು, ಆನಂದ ಕಣ್ಣೀರಿಂದ ಚರಣವ ತೊಳೆಯುವನು. ವೃದ್ಧ ರೈತನು ಬಲು ದೂರ ನಡೆದು ಬರುವನು, ಆನಂದ ಕಣ್ಣೀರಿಂದ ಚರಣವ ತೊಳೆಯುವನು. ಸಂತರು ಜಿಜ್ಞಾಸರು ಪರಮ ಶಾಂತಿ ಪಡೆವರು, ಸಂತರು ಜಿಜ್ಞಾಸರು ಪರಮ ಶಾಂತಿ ಪಡೆವರು. ಆತ್ಮಾನಂದದ ಸಡಗರ ಆಚರಿಸುವರು, ಆತ್ಮಾನಂದದ ಸಡಗರ ಆಚರಿಸುವರು. ಯಾವ ದಾರ ಇವರ ಎಳೆಯುತ್ತಿದೆ, ರಮಣ ಚರಣ ನೆರಳಲಿ ತಂದಿರಿಸುತ್ತಿದೆ. ಯಾವ ದಾರ ಇವರ ಎಳೆಯುತ್ತಿದೆ, ರಮಣ ಚರಣ ನೆರಳಲಿ ತಂದಿರಿಸುತ್ತಿದೆ. ಕಡಲುಗಳ ದಾಟಿ ವೈದೇಶಿಕರು ಸೇರುವರು, ಮೌನ ಸಂತೃಪ್ತರಾಗಿ ಪ್ರಶ್ನೆಯೇ ಕೇಳರು. ಕಡಲುಗಳ ದಾಟಿ ವೈದೇಶಿಕರು ಸೇರುವರು, ಮೌನ ಸಂತೃಪ್ತರಾಗಿ ಪ್ರಶ್ನೆಯೇ ಕೇಳರು. ಮನುಜ ಪ್ರಾಣಿ ಹಿರಿಯರೋ ಕಿರಿಯರೋ ಭೇದವೇ ಇಲ್ಲ, ಕೆಡುಕರೋ ಒಳಿತರೋ ಭೇದವೇ ಇಲ್ಲ, ಕೆಡುಕರೋ ಒಳಿತರೋ. ಯಾವ ದಾರ ಇವರ ಎಳೆಯುತ್ತಿದೆ, ರಮಣ ಚರಣ ನೆರಳಲಿ ತಂದಿರಿಸುತ್ತಿದೆ. ಯಾವ ದಾರ ಇವರ ಎಳೆಯುತ್ತಿದೆ, ರಮಣ ಚರಣ ನೆರಳಲಿ
ಭಗವಾನ್ ರಮಣರಲ್ಲಿ ಒಬ್ಬರು ಸಂಗೀತಗಾರರು ಬಂದು ಕೇಳ್ತಾರೆ, ಭಗವಾನ್ ರಮಣರೇ, ತ್ಯಾಗರಾಜ ಸ್ವಾಮಿಗಳು ಹಿರಿಯ ಸಂಗೀತ ವಿದ್ವಾಂಸರು, ರಾಮನಲ್ಲಿ ಶ್ರೇಷ್ಠವಾದ ಭಕ್ತಿಯನ್ನು ಉಳ್ಳವರು. ಅವರು ಹಾಡುತ್ತಲೇ ಆ ರಾಮನ ಸಾಕ್ಷಾತ್ಕಾರ ಪಡೆದರಲ್ಲ, ನಾವು ಅದೇ ರೀತಿ ಹಾಡನ್ನು ಹಾಡುತ್ತಾ ಸಾಕ್ಷಾತ್ಕಾರ ಪಡಿಬಹುದಲ್ಲ ಅಂತ ಆ ಭಕ್ತರು ಕೇಳಿದಾಗ ಭಗವಾನ್ ರಮಣರು ಹೇಳಿದ್ರು, ತ್ಯಾಗರಾಜ ಸ್ವಾಮಿಗಳು ಹಾಡಿ ಸಾಕ್ಷಾತ್ಕಾರವನ್ನು ಪಡೀಲಿಲ್ಲ, ಅವರು ಪಡೆದಂತಹ ಸಾಕ್ಷಾತ್ಕಾರದಿಂದ ಆ ಎಲ್ಲ ಹಾಡುಗಳು ಮೂಡಿ ಬಂದಿತು. ಆ ತಂದೆ ಕಳಿಸ್ಕೊಡ್ತಾ ನನ್ನನ್ನು ಅವನ ಆಸ್ಥಾನಕ್ಕೆ ಕರೀತಾ ಇದ್ದಾನೆ, ಆಸ್ಥಾನಕ್ಕೆ ಹೋಗಲ ಅಥವಾ ನಿನ್ನ ಸನ್ನಿಧಿಯಲ್ಲಿರಲ ಅನ್ನುವ ಒಂದು ಗೊಂದಲ ಅವರು ಬಂದಾಗ ಆ ರಾಮನ ಒಂದು ಅಂತರಂಗ ವಾಣಿ ಇದೆಯಲ್ಲ, ಅದೇ ಅವರಿಗೆ ಮಾರ್ಗದರ್ಶನ ನೀಡುತ್ತೆ. ಅವ್ರಿಗೆ ತಿಳಿಯುತ್ತೆ ಈ ಹಣ ಕಾಸು ಇದರಿಂದ ಯಾವ ಸಂತೋಷವೂ ಇಲ್ಲ. ಶಂಕರಾಚಾರ್ಯರು ಹೇಳ್ತಾರೆ, ಅರ್ಥಂ ಅನರ್ಥಂ. ಅರ್ಥ ಅಂತ ಹೇಳಿದ್ರೆ ಈ ದುಡ್ಡು ಕಾಸಿನಿಂದ ಬರೀ ಅನರ್ಥವೇ ಆಗತ್ತೆ. ಯಾರಾದರೂ ನಮ್ಮ ಈ ದುಡ್ಡನ್ನು ತೆಗೆದುಕೊಂಡು ಹೊರಟೋಗ್ತಾರೋ ಅನ್ನೋ ಭಯ ಇರುತ್ತೆ, ಈ ದುಡ್ಡು ಖರ್ಚಾಗ್ಬಿಡುತ್ತೇನೋ ಅಂತ ಒಂದು ಚಿಂತೆ ನಮ್ಮಲ್ಲಿರುತ್ತೆ. ಈ ದುಡ್ಡಿದ್ದಾಗ ಶಂಕರಾಚಾರ್ಯರು ಹೇಳ್ತಾರೆ, ತನ್ನ ಮಗನೇ ಬೇರೆ ರೀತಿ ಕಾಣ್ತಾನೆ, ತನ್ನ ಮಗನೇ ತನ್ನ ದುಡ್ಡೆಲ್ಲ ದೋಚಿಕೊಂಡು ಹೋಗ್ತಾನೋ ಎನ್ನುವ ಒಂದು ಚಿಂತೆ ನಮ್ಮ ಮನಸ್ಸಿನಲ್ಲಿರುತ್ತೆ. ಆದ್ದರಿಂದ ಈ ದುಡ್ಡಿಂದ ಯಾವ ಸುಖವೂ ಇಲ್ಲ. ನಿಧಿ ಜಾಲ ಸುಖಮ, ನಿಧಿಯಿಂದ ಸುಖವೇ, ಇಲ್ಲದಿದ್ದರೆ ರಾಮನ ಸನ್ನಿಧಿ ಸುಖಮ, ಆ ರಾಮನ ಸನ್ನಿಧಿಯಲ್ಲಿ ಸುಖವಿದ್ಯಾ ಅಂತ ಅವರು ತಮ್ಮ ಮನಸ್ಸನ್ನೇ ಕೇಳ್ತಾರೆ. ಆಮೇಲೆ ಹೇಳ್ತಾರೆ, ನನಗೆ ಈ ಯಾವ ದುಡ್ಡಿನ ಅವಶ್ಯಕತೆ ಇಲ್ಲ, ಇದರಿಂದ ಯಾವ ಸುಖವೂ ಇಲ್ಲ, ಆದರೆ ಆ ರಾಮನ ಸನ್ನಿಧಿಯಿಂದ ಸಂತತವಾದ ನಿತ್ಯವಾದ ಸುಖ ನಮ್ಮಲ್ಲಿ ದೊರಕುತ್ತೆ. ಯಾತಕ್ಕಂತ ಹೇಳಿದ್ರೆ ರಾಮ ಬೇರೆ ಅಲ್ಲ, ನಮ್ಮ ಆತ್ಮದಲ್ಲಿರುವಂತಹ ಆ ದೇವರ ಶಕ್ತಿ ಬೇರೆ ಅಲ್ಲ. ಅದೇ ಶಕ್ತಿ ಎಲ್ಲರಲ್ಲಿ ಆನಂದವಾಗಿ ಬೆಳಗ್ತಾ ಇದೆ. ಆದರೆ ನಾವು ಆ ಒಂದು ಆನಂದವನ್ನು ಹುಡುಕುತ್ತಾ ಹೊರ ಪ್ರಪಂಚದಲ್ಲಿ ಅದನ್ನು ಹುಡುಕ್ತಾ ಇದ್ದೇವೆ. ಆದರೆ ತ್ಯಾಗರಾಜ ಸ್ವಾಮಿಗಳಂತಹ ಶ್ರೇಷ್ಠ ಸಂತರು ನಮಗೇನು ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಹುಡುಕ್ತಾ ಇರುವ ಸಂತೋಷ ನಮ್ಮ ಹೃದಯದಲ್ಲೇ ಬೆಳಗ್ತಾ ಇದೆ. ಅದೇ ರಾಮನ ಸನ್ನಿಧಿ. ಆ ಸನ್ನಿಧಿ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ ಅನ್ನುವ ಒಂದು ದೃಶ್ಯ ಇದೀಗ ನಿಮ್ಮ ಮುಂದೆ. ಈ ದೃಶ್ಯದ ವಿಶೇಷತೆ ಏನು ಅಂತ ಹೇಳಿದರೆ, ನಿನ್ನೆ ತಾನೇ ನಾವು ತ್ಯಾಗರಾಜರ ಆರಾಧನೆಯನ್ನು ಆಚರಿಸಿದ್ದೇವೆ. ಆ ತ್ಯಾಗರಾಜರ ಆರಾಧನೆಯನ್ನು, ಆ ತ್ಯಾಗರಾಜರ ಸಮಾಧಿ ಇರುವಂತಹ ತಿರುವಾರೂರಿನಲ್ಲಿ ಅನೇಕ ಜನ ವಿದ್ವಾಂಸರು, ಸಂಗೀತಗಾರರು, ಭಕ್ತರು ಬಂದು ಆನಂದದಿಂದ ಅದನ್ನು ಸಂಭ್ರಮಿಸ್ತಾರೆ. ಆ ಒಂದು ಸಂಭ್ರಮವನ್ನು ನಾವು ಮುಂದುವರಿಸುತ್ತಾ ಈ ಒಂದು ತ್ಯಾಗರಾಜರ ದೃಶ್ಯವನ್ನು ನೋಡಿ ಆನಂದಿಸೋಣ. ರಾಮಭಕ್ತಿಯ ಪರಾಕಾಷ್ಠೆಯನ್ನು ಶ್ರೀ ತ್ಯಾಗಯ್ಯರಲ್ಲಿ ಕಾಣಬಹುದು. ಮುಂಜಾನೆ ತನ್ನ ಶಿಷ್ಯರೊಂದಿಗೆ ರಾಮನ ಹಾಡುಗಳನ್ನು ಹಾಡುತ್ತಾ ಉಂಜವೃತ್ತಿಗೆ ಹೋಗುವುದು ಅವರ ನಿತ್ಯನೇಮವಾಗಿತ್ತು.
सीतापति राम निवे गति राम सीतापति राम निवे गति रामानि कुमृक्किति रामानि चेजिकिति रामानि कुमृक्किति रामानि चेजिकिति राम कोदण्ड राम राम कल्याण राम राम कोदण्ड राम राम कल्याण राम रामानि केवरु जोडु राम त्रिकंठ जुडु रामानि केवरु जोडु राम त्रिकंठ जुडु रामानेनु नीबाडु रामನ तो ಮಾತಾಡು रामानेनु नीवाडु राम नातो माताडु राम कोदण्ड राम राम कल्याण राम राम कोदण्ड राम राम कल्याण राम राम विराज राज राम मुखजित राज राम विराज राज राम मुखजित राज राम भक्त समाज रक्षित त्यागराज राम भक्त समाज रक्षित त्यागराज राम कोदण्ड राम राम कल्याण राम 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 வறுமையில் இருந்தாலும் ராமபக்தியில் மூழ்கி இருப்பதால் அவர்களும் அவர் குடும்பத்தாரும் சந்தோஷமாக இருந்தார்கள். ರಾಮ 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 ராம ராம ராமா 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 ಬಡತನದಲ್ಲಿದ್ದರೂ ರಾಮಭಕ್ತಿಯಲ್ಲಿ ಮುಳುಗಿದ್ದ ಕಾರಣ ತ್ಯಾಗರಾಜಸ್ವಾಮಿ ಹಾಗೂ ಅವರ ಪರಿವಾರ ಆನಂದದಿಂದಿತ್ತು. ಆಗ ತಂಜಾವೂರ್ ರಾಜನ ಆಸ್ಥಾನದಲ್ಲಿ
ತದಿಂಗು ತಕ ದಿಕ್ಕು ತಕ ತದಿಗಿಣುತು ತದ್ಧಿತ್ ತಕಣಕ ತಾಂ ತಧಿಂ ತಕ ತಕ ಧಿತ್ ತಕ ಜಣು ಧೀಂ ತದ್ಧಿತ್ ತಕಣಕ ತಾಂ ತಧಿಂ ತಕ ತಕ ಧಿತ್ ತಕ ಜಣು ಧೀಂ ತರ್ಗಡೋಂ ತಾ ತತರಿಗಿಟ ತರ್ಗಡೋಂ ಧೀಂ ತರ್ಗಡೋಂ ತಾ ತತರಿಗಿಟ ತರ್ಗಡೋಂ ಧೀಂ ತರ್ಗಡೋಂ ಸಮರೇಕ ಶೂರ ಸಮರೇಕ ಶೂರ ಸಮರೇಕ ಶೂರ ಸಮರೇಕ ಶೂರ ಶರ ಶರ ಸಮರೇಕ ಶೂರ ಶರದಿ ಮದ ವಿಹಾರ ಶರ ಶರ ಸಮರೇ ಶೂರ ಶರದಿ ಮದ ವಿಹಾರ ಶರ ಶರ ಸಮರೇ ಇಕ ಶೂರ ಸುರರಿ ಪುಮೂಲ ಬಲಮನುದೂಲ ಸುರರಿ ಪುಮೂಲ ಬಲಮನುದೂಲ ಗಿರುಲಕ ನಲ ಸಮಮೌ ಶ್ರೀರಾಮ ಗಿರುಲಕ ನಲ ಸಮಮೌ ಶ್ರೀರಾಮ ಸ ಸಮಮ್ಮ ಪದ ನಿದದ್ದ ಸ ಸ ನಿ ನಿ ದ ಪಮ ಪ ಪ ದ ದ ನಿ ನಿ ದ ದ ಸ ಸ ನಿ ನಿ ದ ಪ ಮಮ್ಮ ದ ದ ಸ ಸ ಪ ದ ನಿ ದ ದ ಮ ಪ ದ ನಿ ದ ದ ಸ ಸ ಸ ಸ ಸ ಮಮ್ಮ ಸ ಸ ಸ ಮಮ್ಮ ಸ ಸ ನಿ ದ ಪ ಮ ಶರ ಶರ ಸಮರೇ ಇಕ ಶೂರ తొలి చేసిన పాప వన కుటారమా తొలి చేసిన పాప వన కుటారమా కలనేన సేయగలేని బలు వినును విరిచి వెలసిన శ్రీ రఘుకులవర బ్రోము త్యాగరాజనుద శర శర సమరేక శూర శరది మద విహార శర శర సమరేక శూర సమరేక శూర సమరేక శూర ಆಹಾ, ಎಂತಹ ಅಮೋಘವಾದ ರಚನೆ! ಇದನ್ನು ಬರೆದವರಾರು? ಇದು ತ್ಯಾಗಯ್ಯರ ರಚನೆ ಅರಸರೇ. ತ್ಯಾಗಯ್ಯ? ಯಾರು ಅವರು? ಮಹಾರಾಜ, ಅವರು ನನ್ನ ಶಿಷ್ಯರೇ. ಓ, ಹಾಗಾದರೆ ಸಕಲ ಮರ್ಯಾದೆಗಳೊಂದಿಗೆ ಅವರನ್ನು ಇಲ್ಲಿ ಕರೆತರುವ ಸಿದ್ಧತೆಯನ್ನು ಮಾಡಿ. ಈ ರೀತಿಯ ಕವಿತಾ ನೈಪುಣ್ಯತೆಯನ್ನು ಪಡೆದವರು ನಮ್ಮ ಆಸ್ಥಾನ ಕವಿಗಳಾಗಿರಬೇಕು. ಆಯಿತು ಮಹಾರಾಜ, ಅವರನ್ನು ಇಲ್ಲಿ ಕರೆತರುವ ಸಿದ್ಧತೆಯನ್ನು ಮಾಡುತ್ತೇನೆ. ತ್ಯಾಗಯ್ಯ ನೀವೇ ತಾನೇ? ಹೌದು. ತ್ಯಾಗಯ್ಯ ನೀವೇ ತಾನೇ? ಹೌದು. ಏನಾಗಬೇಕಿತ್ತು? ರಾಜರ ಆಜ್ಞೆಯ ಮೇರೆಗೆ ಇಲ್ಲಿ ಬಂದಿದ್ದೇನೆ. ಸಕಲ ಮರ್ಯಾದೆಗಳೊಡನೆ ನೀವು ರಾಜಸಭೆಗೆ ಬರಲು ಆಹ್ವಾನಿಸಿದ್ದಾರೆ. ನಿಮಗೆ ಆಸ್ಥಾನ ಕವಿಗಳ ಪಟ್ಟವನ್ನು ಕಟ್ಟಲು ನಿರ್ಧರಿಸಿದ್ದಾರೆ. ರಾಮ, ಇದು ಎಂತಹ ಪರೀಕ್ಷೆ! ನಿನ್ನ ಸೇವೆಯನ್ನು ಬಿಟ್ಟು ಆಸ್ಥಾನಕ್ಕೆ ಹೋಗುವುದೇ?
ಇಲ್ಲಿ ನಾನು ಮತ್ತು ನನ್ನ ಪರಿವಾರವು ಬಡತನದಲ್ಲಿ ಬಳಲುತ್ತಿದ್ದರೂ ನಿನ್ನ ಸನ್ನಿಧಿ ಬಿಟ್ಟು ಹೇಗೆ ಹೋಗುವುದು? ರಾಮ, ಏನು ಈ ಪರೀಕ್ಷೆ? ರಾಮ, ಏನು ಈ ಶೋಧನೆ? ನನ್ನ ಅಂತರಂಗವನ್ನು ಆಳುವ ದೇವನೇ, ನಿನ್ನ ಕೃಪಾದನಿಯೇ ನನಗೆ ದಾರಿ ತೋರಬೇಕು. निधि चाल सुखमा रामुनि सन्निधि सेवा सुखमा निधि चाल सुखमा रामुनि सन्निधि सेवा सुखमा निज मुगबल्कु मनसा निधि चाल सुखमा दधिनवनीत शिरमूलु रुचो ओ दधिनवनीत शिरमूलु रुचो ओ दधिनवनीत शिरमूलु रुचो दाशरथी ध्यान भजन सुधारसमु रुचो निधि चाल सुखमा ममता बंधनयुत नरस्तुति सुखमा ममता बंधनयुत नरस्तुति सुखमा सुमति त्यागराजनु तुनि कीर्तन सुखमा निधि चाल सुखमा रामुनि सन्निधि सेवा सुखमा निज मुगवल्कु मनस निधि चाल सुखमा 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 ತ್ಯಾಗರಾಜ ಸ್ವಾಮಿಗಳು ನಾವು ಹುಡುಕುತ್ತಿರುವ ಸುಖ ನಿಧಿಯಲ್ಲಿಲ್ಲ, ನಮ್ಮ ನಿಜ ಸ್ವರೂಪವೇ ಅಂತ ತ್ಯಾಗರಾಜ ಸ್ವಾಮಿಗಳು ತಿಳಿಸಿದರೆ, ತ್ಯಾಗರಾಜ ಸ್ವಾಮಿಗಳು ಜನಿಸಿರುವ ಒಂದು ಕ್ಷೇತ್ರವೇ ತಿರುವಾರೂರ್ ಅಂತ ಅದಕ್ಕೆ ಆ ಜಾಗಕ್ಕೆ ಹೆಸರು. ಆ ತಿರುವಾರೂರಿನಲ್ಲಿ ಯಾರು ಜನನವನ್ನು ಪಡಿತಾರೋ ಅವರಿಗೆಲ್ಲರಿಗೂ ಮೋಕ್ಷ ಅಂತ ನಮ್ಮ ಪುರಾಣಗಳಲ್ಲಿ ತಿಳಿಸಿದ್ದಾರೆ. ಇನ್ನೊಂದು ಕ್ಷೇತ್ರ ನಮ್ಮ ದಕ್ಷಿಣದಿಂದ ಉತ್ತರಕ್ಕೆ ಹೋದರೆ ಕಾಶಿ ನಗರ. ಆ ಗಂಗಾ ನದಿಯ ದಡದಲ್ಲಿರುವಂತಹ ಆ ಕಾಶಿ ನಗರದಲ್ಲಿ ಯಾರು ಸಾವನ್ನು ಸ್ವೀಕರಿಸ್ತಾರೋ ಅವರಿಗೆ ಮುಕ್ತಿ ಅಂತ ನಮ್ಮ ಪುರಾಣಗಳು ತಿಳಿಸಿವೆ. ಆ ಒಂದು ಪುಣ್ಯ ಕ್ಷೇತ್ರ ಕಾಶಿಯಲ್ಲಿ ಒಬ್ಬ ಇಸ್ಲಾಂ ಮತಕ್ಕೆ ಸೇರಿದವ ಕಬೀರ್ ದಾಸರು. ಆ ಕಬೀರ್ ದಾಸರು ಆ ಒಂದು ಗುರುವಿನ ಕಟಾಕ್ಷವನ್ನು ಪಡಿಬೇಕು, ಗುರುವಿನಿಂದ ಒಂದು ದೀಕ್ಷೆಯನ್ನು ಪಡಿಬೇಕು ಅಂತ ಹಂಬಲಿಸ್ತಾ ಇದ್ದರು. ಆದರೆ ಯಾರ ಗುರುಗಳು ಇವರಿಗೆ ದೀಕ್ಷೆಯನ್ನು ಕೊಡಲು ಸಿದ್ಧರಾಗಿರಲಿಲ್ಲ. ಆಗ ಬೇಸತ್ತು ಅವರು ಆ ಕಾಶಿಯಲ್ಲಿರುವ ಒಂದು ಘಾಟಿನಲ್ಲಿ ಮಲಗಿರಬೇಕಾದ್ರೆ ಬೆಳಗಿನ ಜಾವ
ಬ್ರಹ್ಮ ಮುಹೂರ್ತದಲ್ಲಿ ಒಬ್ಬರು ರಾಮದಾಸರು ನಡ್ಕೊಂಡು ಬರ್ತಾ ಇರ್ತಾರೆ. ಅವರು ಗೊತ್ತಿಲ್ಲದೆ ಆ ಕಬೀರನ್ನ ತುಳಿದ ಕಾರಣದಿಂದ ಹೇ ರಾಮ್ ಅಂತ ಹೆದರಿ ಹಿಂದಕ್ಕೆ ಹೋಗ್ತಾರೆ. ಆ ಹೇ ರಾಮ್ ಶಬ್ದವನ್ನು, ಆ ನಾಮವನ್ನು ಕೇಳಿದಂತಹ ಕಬೀರರು, ಆಹಾ, ನನಗೆ ಗುರುವಿನ ಕಟಾಕ್ಷ ದೊರಕಿದೆ, ಗುರುಗಳೇ ಬಂದು ಈ ಒಂದು ಸುಸಂದರ್ಭದಲ್ಲಿ ಶ್ರೀರಾಮನ ನಾಮವನ್ನು ನನಗೆ ದೀಕ್ಷೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವರಿಗೆ ನಮಸ್ಕರಿಸ್ತಾರೆ. ಇದೆಲ್ಲವೂ ಆ ರಾಮನ ಕೃಪೆಯಿಂದ ಮಾತ್ರ ಸಾಧ್ಯ. ರಾಮ ಯಾರು? ಎಲ್ಲರ ಹೃದಯದಲ್ಲಿ ಬೆಳಗುವ ಆತ್ಮವೇ ರಾಮ. ಆ ಆತ್ಮನ ಕೃಪೆಯಿಂದಲೇ ಅವನನ್ನು ಸೇವಿಸಲು, ಸ್ಮರಿಸಲು ಸಾಧ್ಯ ಅಂತ ಹೇಳಿ ಕಬೀರರು ಆ ರಾಮದಾಸರಿಗೆ ಶರಣಾದಾಗ ರಾಮದಾಸರು, ಓ ಕಬೀರ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆ, ನಿನ್ನನ್ನು ಹೇಗೆ ನನ್ನ ಶಿಷ್ಯನಾಗಿ ಸ್ವೀಕರಿಸಲಿ ಅಂತ ನಾನು ಯೋಚಿಸ್ತಾ ಇರಬೇಕಾದ್ರೆ ನಿನ್ನ ಭಕ್ತಿ ನನ್ನ ಮನಸ್ಸನ್ನು ಪರಿವರ್ತಿಸಿತು. ನಾವು ಯಾವುದೇ ದೇವರನ್ನು ಪೂಜಿಸಬಹುದು, ಆದರೆ ಎಲ್ಲರಲ್ಲೂ ಇರುವಂತಹ ಒಂದೇ ಸೂತ್ರ ಯಾವುದು ಅಂತ ಹೇಳಿದ್ರೆ ಆ ಭಕ್ತಿಯ ಸೂತ್ರ, ಆ ಪರಮಾತ್ಮನಲ್ಲಿ ಶರಣಾಗತಿಯ ಸೂತ್ರ, ಅವನ ಸ್ಮರಣೆಯ ಸೂತ್ರ. ಆ ಒಂದು ಸೂತ್ರವನ್ನು ಹಿಡಿದವನೇ ಶ್ರೇಷ್ಠನು. ಓ ನೀನೇ ಶ್ರೇಷ್ಠ ಕಬೀರ. ಈ ರಾಮ ಜಪವನ್ನು, ಆ ದೇವರ ಸ್ಮರಣೆಯನ್ನು ನಿರಂತರವಾಗಿ ನಡೆಸು, ಇದನ್ನೇ ಎಲ್ಲರಿಗೂ ತಿಳಿಸಿಕೊಡು ಅಂತ ಅವರ ಗುರುಗಳು ಕಬೀರನಿಗೆ ಉಪದೇಶವನ್ನು ಮಾಡ್ತಾರೆ. ಅದೇ ರೀತಿ ಕಬೀರ್ ದಾಸರು ಅನೇಕ ಕೃತಿಗಳನ್ನು ರಚಿಸಿ ನಮಗೆ ನೀಡಿದ್ದಾರೆ. ಆ ಒಂದು ಕೃತಿಗಳಲ್ಲಿ ಒಂದು ಕೃತಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಆ ಕೃತಿಯಲ್ಲಿ ಕಬೀರ್ ಹೇಳ್ತಾರೆ, ಈ ಸುಂದರವಾದ ಮುಖವನ್ನು ಏನು ಮಾಡಬೇಕು? ಕಮಲದಂತಹ ಈ ಮುಖವನ್ನು ನಾವು ಆ ಭಗವಂತನ ನಾಮ ಸ್ಮರಣೆಗೆ ನೀಡಬೇಕು. ಇಲ್ಲದಿದ್ದರೆ ಈ ಮುಖ ಯಾವ ಬಾಯಿ ಆ ದೇವರ ನಾಮವನ್ನು ಹಾಡೋದಿಲ್ವೋ, ಆ ದೇವರನ್ನು ನೆನೆಯೋದಿಲ್ವೋ, ಅದು ಹೇಗೆ ಈ ದೇಹ ಸುಮ್ಮನೆ ಬಂದು ಹೋಗುತ್ತೋ ಅದೇ ರೀತಿ ವ್ಯರ್ಥವಾಗಿ ನಮ್ಮ ಜೀವನವನ್ನು ಕಳ್ಕೊಳ್ತೇವೆ. ಈ ಒಂದು ಅವಕಾಶವನ್ನು ಕಳ್ಕೋಬೇಡಿ, ಆ ಭಗವಂತನ ಸ್ಮರಣೆಯನ್ನು ಮಾಡಿ ಅಂತ ಕಬೀರರು ಹಾಡಿರುವ ಒಂದು ಭಜನೆಯನ್ನು, ಕಬೀರರ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಮಂಜುನಾಥ ಶಾಲೆಯ ಮಕ್ಕಳು. ಹೇ ರಾಮ್, ಸ್ವಾಮಿ, ನೀವು ಈ ರೀತಿ ನನಗೆ ಶ್ರೀರಾಮನಾಮವನ್ನು ಬೋಧಿಸಿರುವುದು ನನ್ನ ಭಾಗ್ಯ. ರಾಮನ ಕರುಣೆಯಿಂದ ಮಾತ್ರ ಅವನನ್ನು ಸೇವಿಸಬಹುದು. ರಾಮನ ಕರುಣೆಯೇ ಕರುಣೆ. ಕಬೀರ್, ನಿನ್ನ ಭಕ್ತಿಯನ್ನು ಕಂಡು ಆಶ್ಚರ್ಯವಾಗಿದೆ. ಇಸ್ಲಾಂ ಮತಕ್ಕೆ ಸೇರಿದ ನಿನ್ನನ್ನು ನನ್ನ ಶಿಷ್ಯನಾಗಿ ಹೇಗೆ ಸ್ವೀಕರಿಸಲಿ ಎಂದು ಚಿಂತಿಸುತ್ತಿದ್ದ ನನ್ನ ಮನಸ್ಸನ್ನು ನಿನ್ನ ಭಕ್ತಿ ಪರಿವರ್ತಿಸಿತು. ಯಾವ ಮತಕ್ಕೆ ಸೇರಿದರೇನು, ದೇವರಲ್ಲಿ ಭಕ್ತಿ ಇರುವವನೇ ಶ್ರೇಷ್ಠನು. ನಿನ್ನನ್ನು ನನ್ನ ಶಿಷ್ಯನಾಗಿ ಪಡೆದದ್ದು ನನಗೆ ಆನಂದ. ಕಬೀರ್
मुख निसदिन राम नाम नहीं कहा तुम कछु नहीं किया। कहत कबीरा सुनो भय साधु, कहत कबीरा सुनो भय साधु, आया वैसे ही गया। कहत कबीरा सुनो भय साधु, आया वैसे ही गया। कमल मुख हरि भजन को दिया, कमल मुख राम भजन को दिया, कमल मुख हरि भजन को दिया, कमल मुख राम भजन को दिया, कमल मुख राम भजन को दिया, कमल मुख राम भजन को दिया। ಭಗವಾನ್ ರಮಣರು ಹೇಳ್ತಾರೆ, ಆ ಒಂದು ಚೈತನ್ಯ ಇದೆಯಲ್ಲ, ಎಲ್ಲರೂ ಬೆಳಗ್ತಾ ಇರೋ ಚೈತನ್ಯಕ್ಕೆ ಯಾವ ಭೇದ ಭಾವವೂ ಇಲ್ಲ. ಒಬ್ಬರು ವಿದೇಶಿಯರು ಮರ್ಸಿಡೀಸ್ ಡಿ ಅಕೋಸ್ಟಾ ಅಂತ ಭಗವಾನ್ ರಮಣರ ಹತ್ರ ಬಂದು, ಭಗವಾನ್ ರಮಣರೇ, ನೀವು ಹೇಳ್ತೀರಾ ಆ ಒಂದು ಚೈತನ್ಯದಲ್ಲಿ ನಾವೆಲ್ಲರೂ ಒಂದು ಅಂತ, ಹಾಗಾದರೆ ನಾನು, ನೀವು, ಇಲ್ಲಿ ನನ್ನ ಜೊತೆಲಿ ಬಂದಿದ್ದಾಳಲ್ಲ ನನ್ನ ಸೇವಕಿ, ನಾವೆಲ್ಲರೂ ಒಂದೇನಾ ಅಂತ ಭಗವಾನ್ ರಮಣರ ಹತ್ರ ಕೇಳಿದಾಗ, ಹೌದು, ನಾನು, ನೀವು, ನಿಮ್ಮ ಸೇವಕಿ, ಮತ್ತು ಅಲ್ಲಿ ಮರದ ಮೇಲೆ ಕೂತಿದ್ಯಲ್ಲ ಆ ಕೋತಿಗಳು ಎಲ್ಲವೂ ಒಂದೇ ಅಂತ ಆ ಮರ್ಸಿಡೀಸ್ ಡಿ ಅಕೋಸ್ಟಾಗ ಹೇಳಿದಾಗ ಅವ್ರು ಕೇಳ್ತಾರೆ, ಭಗವಾನ್ರೇ ಅದು ಹೇಗೆ ಸಾಧ್ಯ, ಆ ಕೋತಿಗಳು ಮನುಷ್ಯರಲ್ವಲ್ಲ ಅಂತ ಹೇಳಿದಾಗ ಭಗವಾನ್ ರಮಣರು ಹೇಳ್ತಾರೆ, ಆ ಒಂದು ಶಕ್ತಿ ಇದೆಯಲ್ಲ, ಆ ದೇವರ ಶಕ್ತಿ ಎಲ್ಲರಲ್ಲೂ ಇದೆ. ಯಾವ ದೇವರ ಶಕ್ತಿ ನಮ್ಮಲ್ಲಿ ಈ ನೃತ್ಯವನ್ನು, ಈ ನಾಟಕವನ್ನು ಮಾಡಿಸ್ತಾ ಇದೆಯೋ ಅದೇ ಶಕ್ತಿ ಹಕ್ಕಿಯನ್ನು ಆಗಸದಲ್ಲಿ ಹಾರೋ ರೀತಿ ಮಾಡುತ್ತೆ, ಒಂದು ಮೀನನ್ನು ನದಿಯಲ್ಲಿ ಈಜೋರ ಥರ ಮಾಡುತ್ತೆ. ಅದೇ ಒಂದು ಶಕ್ತಿ ಪ್ರತಿ ಒಂದು ಕಣಕಣದಲ್ಲೂ ಇದೆ ಅನ್ನುವ ಸತ್ಯವನ್ನು ನಮ್ಮ ಸಂತರು ನಮಗೆ ನೀಡ್ತಾ ಬಂದಿದ್ದಾರೆ. ಆದರೆ ನಾವು ಆ ಶಕ್ತಿಯ ಕಡೆ ಗಮನ ಕೊಡ್ತಾ ಇಲ್ಲ. ನಾವು ಯಾವುದ್ರ ಕಡೆ ಗಮನ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ದೇಹವೇ ನಾನು ಎನ್ನುವ ತಪ್ಪು ಮೋಹದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ. ಈ ದೇಹವೇ ನಾನು ಅಂತ ಅಂದ್ಕೊಂಡಿರೋರು ನಾವೇನು ಮಾಡ್ತಾ ಇದ್ದೀವಿ, ಈ ದೇಹಕ್ಕೆ ತರ್ತರಾವರಿ ರುಚಿಯಾದ ಊಟವನ್ನು, ಆಹಾರವನ್ನು ನೀಡ್ತಾ ಇದ್ದೇವೆ. ಈ ದೇಹಕ್ಕೆ ಬೇಕಾಗಿರುವಂತಹ ಬೇರೆ ಬೇರೆ ಹೊಸ ಹೊಸ ಬಟ್ಟೆಗಳನ್ನು ಧರಿಸ್ತಾ ಇದ್ದೇವೆ, ಆಭರಣಗಳನ್ನು ಧರಿಸ್ತಾ ಇದ್ದೇವೆ. ಈ ದೇಹಕ್ಕೆ ಬೇಕಾಗಿರುವಂತಹ ಮನೆಯನ್ನು, ಅದಕ್ಕೆ ರಕ್ಷಣೆಯನ್ನು ಎಲ್ಲವನ್ನು ಕೊಡ್ತಾ ಇದ್ದೇವೆ. ಆದರೆ ಈ ದೇಹ ಒಂದು ಜಾಗ ಮಾತ್ರ. ಸಾಧುವಂ ಸ್ವಾಮಿಗಳು ಹೇಳ್ತಾರೆ, ಈ ದೇಹ ಇದೆಯಲ್ಲ, ನಾವು ಒಂದು ವ್ಯಾಪಾರವನ್ನು ಮಾಡಲು ಒಂದು ಜಾಗವನ್ನು ತಗೊಂಡಿದ್ದೀವಿ. ಆದರೆ ನಾವೇನು ಮಾಡ್ತಾಯಿದ್ವಿ, ಆ ವ್ಯಾಪಾರವನ್ನು ಮಾಡೋದ್ರಿಂದ ಬರುತ್ತಾ ಇದೆಯಲ್ಲ ದುಡ್ಡನ್ನು, ಅದನ್ನು ನಾವು ಬರೀ ಬಾಡಿಗೆಯಾಗಿ ಕೊಡ್ತಾ ಇದ್ದೇವೆ. ಅದರಿಂದ ನಾವು ಯಾವ ಒಂದು ಲಾಭವನ್ನೂ ಮಾಡ್ತಾ ಇಲ್ಲ. ಈ ದೇಹ ಇದೆಯಲ್ಲ, ಈ ದೇಹ ಬಂದಿರುವ ನಿಜವಾದ ಕಾರಣ ಯಾವುದು ಅಂತ ಹೇಳಿದ್ರೆ, ನಮ್ಮ ನಿಜ ಸ್ವರೂಪವನ್ನು ಅರಿಯುವ ಕಾರಣಕ್ಕಾಗಿ ಬಂದಿದೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಆ ಒಂದು ವ್ಯಾಪಾರವನ್ನು ಮಾಡ್ತಾ ಇಲ್ಲ, ಆ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ. ಈ ದೇಹಕ್ಕೆ ಹೆಚ್ಚು ಹೆಚ್ಚು ಬಾಡಿಗೆಯನ್ನು ಕೊಟ್ಟು ಈ ಜೀವನವೆನ್ನುವ ಈ ಒಂದು ವ್ಯಾಪಾರದ ಸ್ಥಳವನ್ನು ಪೋಲು ಮಾಡ್ತಾ ಇದ್ದೇವೆ. ಅದನ್ನು ನಮಗೆ ನೆನಪಿಸಲು ಒಬ್ಬ ಸಿದ್ಧ ಯೋಗಿ ಗೋರಖ್ನಾಥ್ ಹಾಗೂ ಜ್ಞಾನಿ ಪ್ರಭುಲಿಂಗ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಅಲ್ಲಮ ಪ್ರಭುಗಳ ಕಥೆಯನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಯೋಗಿ ಗೋರಖ್ನಾಥರು ಈ ಪಂಚಭೂತಗಳನ್ನು ಗೆದ್ದು ತಮ್ಮ ದೇಹವನ್ನು ದೃಢವಾಗಿ ಮಾಡಿ ಅಮರತ್ವದ ವರವನ್ನು ಪಡೆದಿರ್ತಾರೆ. ಆದರೆ ಆ ಜ್ಞಾನಿಗಳಾದಂತಹ ಅಲ್ಲಮ ಪ್ರಭುಗಳು ನಿಜವಾದ ಆತ್ಮತತ್ವವನ್ನು, ಅವರ ನಿಜ ಸ್ವರೂಪವನ್ನು, ಗುಹೇಶ್ವರನ ದರ್ಶನವನ್ನು, ಅನುಭವವನ್ನು ಪಡೆದಿರ್ತಾರೆ. ಅವರ ನಡುವೆ ನಡೆಯುವಂತಹ ಈ ಸಂವಾದವನ್ನು ನೋಡೋಣ ಬನ್ನಿ ಈ ಒಂದು ಪ್ರಸಂಗದಲ್ಲಿ. ಯೋಗಿ ಹಾಗೂ ಸಿದ್ಧ ಹಾಗೂ ಜ್ಞಾನಿಗಳ ಈ ಒಂದು ದೃಶ್ಯದಲ್ಲಿ.
ನನ್ನನ್ನು ಮಣ್ಣಿನಲ್ಲಿ ಹೂತು ಬಿಡಿ. 1 ತಿಂಗಳ ನಂತರ ಹೊರಬರುವೆ. ಹೆದರಬೇಡಿ. ಭೂಮಿ 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 ನನ್ನ ಶಕ್ತಿ ನಿಮ್ಮನ್ನು ತಾಗಲಿಲ್ಲ. ಭೂಮಿ ಎನ್ನುವ ನಾನು ನಿಮಗೆ ವಂದಿಸುವೆ. ಭೂಮಿ ಎನ್ನುವ ತತ್ವವನ್ನು ಗೆದ್ದು ಬಿಟ್ಟರು. ಜಯವಾಗಲಿ ಯೋಗಿ ಗೋರಖ್ನಾಥರಿಗೆ ಜಯವಾಗಲಿ. ದೇವಾಲಯದ ನೀರಿನ ಕೊಳದಲ್ಲಿ 1 ತಿಂಗಳ ಕಾಲ ಮುಳುಗಿ ತಪಸ್ಸನ್ನು ಮಾಡುವೆ. ಒಂದು ಮಾಸ ಕಳೆಯಿತು. ಇಂದು ಯೋಗಿವರ್ಯರು ನೀರಿನಿಂದ ಹೊರಬರವರ ಅಥವಾ ನನ್ನ ಶಕ್ತಿಯು ನಿಮ್ಮನ್ನು ಮುಟ್ಟಲಾಗಲಿಲ್ಲ. ಜಲ ಎನ್ನುವ ನಾನು ನಿಮಗೆ ನಮಸ್ಕರಿಸುವೆ. ಯೋಗಿ ಗೋರಖನಾಥರು ಜಲತತ್ವವನ್ನೂ ಗೆದ್ದು ಬಿಟ್ಟಿದ್ದಾರೆ. ಜಯವಾಗಲಿ ಜಯವಾಗಲಿ. ಕೊರೆಯುವ ಚಳಿ ಗಾಳಿಯಲ್ಲಿ ಬೆಟ್ಟದ ತುದಿಯಲ್ಲಿ ಧ್ಯಾನಿಸಲು ಹೊರಟಿಹೆ. ಪಂಚಭೂತಗಳಲ್ಲಿ ಒಂದಾದ ನಾನು ಗಾಳಿ. ನಿಮಗೆ ನಾನು ಅತ್ಯವಶ್ಯಕ ಎಂಬ ನೆಲೆಯನ್ನು ನೀವು ಮೀರಿದ್ದೀರಿ. ನಿಮಗೆ ನಾನು ವಂದಿಸುವೆ. ಯೋಗಿ ಗೋರಖ್ನಾಥರಿಗೆ ಜಯವಾಗಲಿ ಜಯವಾಗಲಿ. ನನ್ನ ಕೊನೆಯ ಕಠಿಣ ಶೋಧನೆ ಅಗ್ನಿಯಲ್ಲಿ ಇಳಿಯುವೆ.
ನನ್ನ ಶಕ್ತಿಯು ನಿಮ್ಮನ್ನು ಮುಟ್ಟಲಾಗಲಿಲ್ಲ. ಅಗ್ನಿ ಎನ್ನುವ ತತ್ವ ನಾನು ನಿಮಗೆ ಬಂಧಿಸುವೆ. 4 ಮಹಾಭೂತಗಳನ್ನೂ ಯೋಗಿವರ್ಯರು ಜಯಿಸಿದ್ದಾರೆ. ಹೊರಗೆ ಸಿಗುವ ಆಹಾರ, ನೀರು, ಗಾಳಿ ಮತ್ತು ಇನ್ಯಾವುದರ ಅವಶ್ಯಕತೆಯಿಲ್ಲ. ಯಾವುದೂ ಅವರನ್ನು ಅಳಿಸಲಾಗುವುದಿಲ್ಲ. ಚಿರಂಜೀವಿಯವರು ಅಮರತ್ವದ ವರವನ್ನು ಪಡೆದಿದ್ದಾರೆ. ಸ್ವಾಮಿ, ದೇವರನ್ನು ಪೂಜಿಸುವುದು ಹೇಗೆ? ಮಗು, ದೇವರನ್ನು 8 ವಿಧವಾದ ರೂಪಗಳಲ್ಲಿ ಕಾಣಬಹುದು. ಪಂಚಭೂತಗಳೂ ಇದರಲ್ಲಿ ಸೇರಿವೆ. ಈ ಹಂಸಗಳು ತೇಲುತ್ತಿರುವುದು ನೀರು ಎಂಬ ಶಕ್ತಿಯಲ್ಲಿ. ಈ ಅಂದವಾದ ತಾವರೆ ಅರಳಿರುವುದು ನೆಲ ಎಂಬ ಶಕ್ತಿಯಲ್ಲಿ. ಹಕ್ಕಿಗಳು ಹಾರುತ್ತಿರುವುದು ಗಾಳಿ ಎಂಬ ಶಕ್ತಿಯಲ್ಲಿ. ನಾವು ಪೂಜಿಸುವ ದೀಪದ ಬೆಳಕಿನಲ್ಲಿ ಅಗ್ನಿ ಎಂಬ ಶಕ್ತಿಯೂ ಅಡಗಿದೆ. ಈ 4 ಶಕ್ತಿಗಳೂ ಒಳಗೊಂಡಿರುವುದು ಆಕಾಶ. ಅದುವೇ 5ನೇ ಶಕ್ತಿ. ಜೀವರಾಶಿಗಳು, ಸೂರ್ಯ, ಚಂದ್ರ ಇವೆಲ್ಲವೂ ದೇವರ ಶಕ್ತಿಯೇ. ದೇವರು ಎಲ್ಲೆಲ್ಲೂ ಇದ್ದಾನೆ. ನಾವು ಅವನನ್ನು ಎಲ್ಲದರಲ್ಲೂ ಕಾಣಬಹುದು. ಆದರೆ ನಾನು ಒಂದು ರಹಸ್ಯ ಹೇಳಲೇ? ದೇವರು ನಮ್ಮ ಹೃದಯದಲ್ಲಿದ್ದಾರೆ. ನಾವು ಅಲ್ಲಿಯೇ ದೇವರನ್ನು ಸುಲಭವಾಗಿ ಸೇರಬಹುದು. ನಮ್ಮ ಹೃದಯದಲ್ಲೇ ದೇವರಿದ್ದಾನೆ ಎಂಬುದನ್ನು ಅರಿತರೆ ಎಲ್ಲೆಡೆಯೂ ಅವನಿದ್ದಾನೆ ಎಂಬುದು ತಿಳಿಯುವುದು. ನಮ್ಮೊಳಗೆ ದೇವರಿಲ್ಲ, ನಾವು ದೇವರ ಒಳಗೆ ಇದ್ದೇವೆ. ಸುತ್ತಿ ಸುತ್ತಿ ಬಂದಡಿಲ್ಲ, ಲಕ್ಷ ಗಂಗೆಯ ಮಿಂದಡಿಲ್ಲ, ತುತ್ತ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದಡಿಲ್ಲ. ನಿತ್ಯ ನೇಮದಿಂದ ತಾನುವ ಮುಟ್ಟಿಕೊಂಡಡಿಲ್ಲ. ನಿಚ್ಚಕ್ಕಿನ ಗಮನವಂದಂದಿಗೆ ಅತ್ತಲಿತ್ತ ಹರಿವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ. ಬಚ್ಚ ಭಾರಿಯ ಬೆಳಕು ಗುಹೇಶ್ವರಲಿಂಗವು, ಗುಹೇಶ್ವರಲಿಂಗವು. ಪ್ರಭುಲಿಂಗ, 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 ಪ್ರಭುಲಿಂಗ. ಪ್ರಭುಲಿಂಗ. ನಿಮ್ಮ ದರ್ಶನ ಪಡೆದು ಆಹ್ಲಾದಗೊಂಡೆವು. ಜ್ಞಾನಶೀಲರೇ, ತಾವು ಯಾರು? ನಾನೆಂಬ ಅಹಂಕಾರವನ್ನು ಅಳಿಸಿದವನಿಗೂ
ತಾನು ಯಾರೆಂದು ಅರಿತವನಿಗೆ ಮಾತ್ರ ತಿಳಿಯುವುದು ನಾನು ಯಾರೆಂದು. ಆತ್ಮವಿಚಾರ, ಆತ್ಮಜ್ಞಾನ. ಮಹೇಶ್ವರನ ಅನುಗ್ರಹ ಪಡೆದು ತಕ್ಕ ಗುಳಿಗೆಗಳ ಸೇವನೆ ಮಾಡಿದವನು ಯಾರೋ ಅವನೇ ಅಮರತ್ವದ ವರ ಪಡೆದವನು. ನೀವು ಬರೀ ಮಾನವ ಅಷ್ಟೇ. ಭೌತಿಕ ದೇಹದ ಮೇಲೆ ಮೋಹಗೊಂಡಿರುವ ನಿಮ್ಮ ಬಳಿ ನಾನು ಏನು ಹೇಳುವುದು? ದೇಹ ಹೇಗೆ ಆತ್ಮವಾಗುವುದು? ಅದನ್ನು ಅಳಿಸದೆ ಉಳಿಸಿಕೊಳ್ಳುವುದರಲ್ಲಿ ಏನು ಪ್ರಯೋಜನ? ಹಾಗೆ ಇದ್ದರೂ ದೇಹ ಶಾಶ್ವತವಾಗಿರಲು ಸಾಧ್ಯವಿಲ್ಲ. ಪಂಚಭೂತಗಳಿಂದ ಮಾಡಿರುವ ದೇಹವಿದು. ಈ ಪಂಚಭೂತಗಳನ್ನು ತೆಗೆದುಕೊಳ್ಳಿ. ಈ ತೀಕ್ಷ್ಣವಾದ ಖಡ್ಗದಿಂದ ನನ್ನ ದೇಹವನ್ನು ಕತ್ತರಿಸಲು ಪ್ರಯತ್ನಿಸಿ. ಏನಾಶ್ಚರ್ಯ! ಯಾವ ರೀತಿಯ ಗಾಯವೂ ನಿಮಗಾಗಲಿಲ್ಲ. ಕೇವಲ ಖಡ್ಗದ ತೀಕ್ಷ್ಣತೆ ಅಡಗಿ ಹೋಗಿದೆ. ವಜ್ರದಂತೆ ನಮ್ಮ ಗುರುಗಳ ದೇಹ, ಇದು ಅವಿನಾಶಿ. ಪ್ರಯತ್ನವನ್ನು ಮಾಡಿ. ಏಕೆ ಮೃತ್ಯುವನ್ನು ಬಯಸುವಿರಿ? ಮೇಲೂ ಒಬ್ಬ ಸಾಧುವನ್ನ ಕೊಂದ ಅಪರಾಧವನ್ನು ನಾನು ಒಲ್ಲೆ. ನನ್ನ ಇಚ್ಛೆಯ ಮೇರೆಗೆ ನೀವು ಮಾಡುತ್ತಿರುವುದರಿಂದ ಯಾವ ದೋಷವೂ ಇಲ್ಲ. ಬೆಟ್ಟ ಬಯಲಲ್ಲಿ ಬೀಸುವ ಹಾಗೆ ಚಲಿಸುತ್ತಿದೆ. ಸ್ವಾಮಿ, ನೀವು ಯಾರು? ನಿಮ್ಮ ಶಕ್ತಿಯ ಮಾಯೆ ಏನು? ದಯಮಾಡಿ ನನ್ನ ಅಹಂಭಾವವನ್ನು ನಶಿಸಿ ಸತ್ಯವೆನ್ನುವ ನಿರಂತರ ಬೆಳಕನ್ನು ಮೂಡಿಸಿ. ಓ ಗೋರಖನಾಥರೇ, ನಿಮ್ಮ ದೇಹವೇ ನೀವೆಂದು ನೆನೆಯದಿರಿ. ನಿಮ್ಮೊಳಗೆ ವಾಸವಿರುವ ಶಕ್ತಿಯನ್ನು ಹುಡುಕಿ. ಜನನ ಮರಣ ಎಂಬ ರೋಗದಿಂದ ನಿರಂತರವಾಗಿ ಮುಕ್ತರಾಗುವಿರಿ. ನಿಮ್ಮ ಹೃದಯವೇ ಗುಹೆ, ಅದರೊಳಗೆ ವಾಸವಿರುವವನೇ ಗುಹೇಶ. ಅದುವೇ ನಾನು. ಈ ನಮ್ಮ ಶ್ರೇಷ್ಠ ಭಾರತದಲ್ಲಿ ಎಲ್ಲ ದೇವಾನುದೇವತೆಗಳ ಅವತಾರವಾಗಿದೆ. ಅನೇಕ ಶ್ರೇಷ್ಠ ಜ್ಞಾನಿಗಳ ಸಂತರ ಜನನವನ್ನು ನಮ್ಮ ಭಾರತ ಮಾತೆ ನಮಗಾಗಿ ನೀಡಿದ್ದಾಳೆ. ಅವರ ಮಾರ್ಗದರ್ಶಿಯು ನಮ್ಮ ಒಳಗೆಯೇ ಇದ್ದಾನೆ. ಅವನು ನಮ್ಮ ಜೀವನದ ಪ್ರತಿ ಕ್ಷಣದಲ್ಲಿ ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾನೆ. ಆ ಗುರುವಿನ ಕರೆಗೆ ನಾವು ಓಗೊಡಬೇಕು. ನಾವು ಮನಸ್ಸಿನ ಈ ಗಲಾಟೆಯಲ್ಲೇ ನಾವು ನಿರಂತರವಾಗಿ ಸಿಲುಕಾಕೊಂಡಿರೋದ್ರಿಂದ ಆ ಗುರುವಿನ ಕರುಣಾಧನಿ ನಮಗೆ ಕೇಳುತ್ತಾ ಇಲ್ಲ. ಯಾವಾಗ ನಮ್ಮ ಮನಸ್ಸಿನ ಎಲ್ಲ ಚಂಚನೆಗಳು ಶಾಂತವಾಗುತ್ತದೋ, ನಮ್ಮ ಗಮನ ನಾನು ಯಾರು ಎನ್ನುವ ಪ್ರಶ್ನೆ ಕಡೆಗೆ ತಿರುಗುತ್ತದೋ, ಆಗ ನಮ್ಮ ನಿಜಸ್ವರೂಪವೇ. ಆಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗತ್ತೆ, ಆನಂದಮಯವಾಗತ್ತೆ. ಆಗ ಮಾತ್ರ ನಾವು ಎಲ್ಲರನ್ನೂ ನಿಜವಾಗಲೂ ಪ್ರೀತಿಸಬಹುದು, ಎಲ್ಲರಿಗೂ ಒಳಿತನ್ನು ಆಗ ಮಾತ್ರ ಮಾಡಬಹುದು. ಭಗವಾನ್ ರಮಣರು ಹೇಳ್ತಾರೆ, ಈ ಲೋಕಕ್ಕೆ ನೀವು ನೀಡಬಹುದಾದಂತಹ ಹಿರಿಯ ಸೇವೆ ಯಾವುದು ಅಂತ ಹೇಳಿದ್ರೆ, ನಿಮ್ಮ ನಿಜ ಸ್ವರೂಪವನ್ನು ತಿಳಿಯುವುದೇ ನೀವು ಈ ಲೋಕಕ್ಕೆ ಮಾಡುವಂತಹ ಹಿರಿಯ ಸೇವೆ. ಆ ಸೇವೆಯನ್ನು ಮಾಡಿ ಮಾರ್ಗದರ್ಶನ ನೀಡಿದಂತಹ ಆ ಎಲ್ಲ ಶ್ರೇಷ್ಠ ಜ್ಞಾನಿಗಳಿಗೆ, ಗುರುಗಳಿಗೆ ನಮಿಸುವಂತಹ ಈ ಪ್ರಸ್ತುತಿಯೇ ಶ್ರೇಷ್ಠ ಭಾರತ. ಈ ಧನ್ಯ ಭಾರತವನ್ನು ಹಾಡಿ ಹೊಗಳುವ ಒಂದು ನೃತ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಆ ಗುರುವಿನ ಮಾರ್ಗದರ್ಶನ ನಮ್ಮನ್ನು ಅಜ್ಞಾನಾಂಧಕಾರದಿಂದ ಬೆಳಕಿನೆಡೆಗೆ ಕರೆದೊಯ್ಯುತ್ತೆ.
ಆ ಗುರುವಿನ ಮಾರ್ಗದರ್ಶನ ನಮ್ಮನ್ನು ಚಿಕ್ಕ ಮಗುವಿನ ರೀತಿಯಲ್ಲಿ ಕೈ ಹಿಡಿದು ನಡೆಸುತ್ತದೆ. ಆ ಒಂದು ಜ್ಞಾನ ಗಂಗೆಯನ್ನು ಧರಿಸಿರುವಂತಹ ಗುರುಗಳೇ ನಮ್ಮ ಭಾರತವನ್ನು ಶ್ರೇಷ್ಠವಾಗಿ ಮಾಡಿದ್ದಾರೆ. ಅದರಲ್ಲಿ ಗುರು ರಮಣರು ಒಬ್ಬರು. ಅವರ ಕೃಪಾ ಕಟಾಕ್ಷ ವರದ ಹಸ್ತ ನಮ್ಮ ಮೇಲೆ ಸದಾ ಇದೆ ಎನ್ನುವ ಈ ಒಂದು ನೃತ್ಯ ಇದೀಗ ನಿಮ್ಮ ಮುಂದೆ. ತದ್ದಿತ್ತಕ ಜಣುತಾಂ ತಕದಿತ್ತಕ ಜಣುತಾಂ ತಕ ಜಣುತಾಂ ತತಕ ಜಣುತಾಂ ತತಕ ಜಣುತಾಂ ತಾಂ ತತಕ ಜಣುತಾಂ ತತಕ ಜಣುತಾಂ ತತಕ ಜಣು ತಾಂ ತತಗಿಡ ತಗಿಡ ತಾಂ ತಾಂ ತತಗಿಡ ತಗಿಡ ತಾಂ ತಗಿಡ ತಾಂ ತಗಿಡ ತಾಂ ತದಿಂಗಿಣ ತತ ತದಿಂಗಿಣ ತತ ತದಿಂಗಿಣ ತತ ಧನ್ಯ 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 ಭಾರತ, ದಿವ್ಯ 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 ಭವ್ಯ ಭಾರತ. ಧನ್ಯ 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 ಭಾರತ, ದಿವ್ಯ 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 ಭವ್ಯ ಭಾರತ. ಇಲ್ಲಿ ಜೀವಿ ಜೀವಿಗೂ ಧನ್ಯ ಜೀವಿತ, ಇಲ್ಲಿಗುದು ರಮಣರ ವರದ ಹಸ್ತ. ಧನ್ಯ 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 ಭಾರತ, ಇಲ್ಲಿಗುದು ರಮಣರ ವರದ ಹಸ್ತ. ತಕ್ಕಿಟ್ಟ ಜಣ್ಣು ತರ್ರಿ ಕಿಟ್ಟ ತಾಂ ತಕ್ಕ ತಕ್ಕುನ್ ತರ್ರಿ ಕಿಟ್ಟ ದಿ ತಕ್ಕಿಟ್ಟ ಜಣ್ಣು ತರ್ರಿ ಕಿಟ್ಟ ತಿ ತಕ್ಕ ತಕ್ಕುನ್ ತರ್ರಿ ಕಿಟ್ಟ ತತ್ತರಿಗಿಡ ದಿತ್ತರಿಗಿಡ ತೊಂತರಿಗಿಡ ನಂ ತರಿಗಿಡ ತತ್ರಿಗಿಡಂ ತತ್ತರಿಗಿಡಂ ತದ್ದಿ ತತ್ರಿಗಿಡಂ ತತ್ತರಿಗಿಡ ದಿತ್ತರಿಗಿಡ ತೊಂತರಿಗಿಡ ನಂ ತರಿಗಿಡ ತದ್ದಿ ತತ್ರಿಗಿಡಂ ತತ್ತರಿಗಿಡಂ ತತ್ರಿಗಿಡಂ ತತ್ತರಿಗಿಡ ದಿತ್ತರಿಗಿಡ ತೊಂತರಿಗಿಡ ನಂ ತರಿಗಿಡ ತತ್ರಿಗಿಡಂ ತತ್ತರಿಗಿಡಂ ತದ್ದಿ ತತ್ರಿಗಿಡಂ. ಕತ್ತಲಿಂದ ಬೆಳಕಿನೆಡೆಗೆ ಸಾಗುವ ತನಕ ಗುರು ಇವನು ನಡೆಸುವನು ಮಾರ್ಗದರ್ಶಕ. ವಿಶ್ವಕ್ಕೆಲ್ಲ ಎಂದು ಇವನ ಜ್ಞಾನದಾಯಕ. ಗುರು ಇವನು ನಡೆಸುವನು ಮಾರ್ಗದರ್ಶಕ. ವಿಶ್ವಕ್ಕೆಲ್ಲ ಎಂದು ಇವನ ಜ್ಞಾನದಾಯಕ. ಜ್ಞಾನಗಂಗೆ ಧರಿಸಿದ ಲೋಕನಾಯಕ. ಧನ್ಯ 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 ಭಾರತ, ದಿವ್ಯ 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 ಭವ್ಯ ಭಾರತ. ಇಲ್ಲಿ ಜೀವಿ ಜೀವಿಗೂ ಧನ್ಯ ಜೀವಿತ, ಇಲ್ಲಿಗುದು ರಮಣರ ವರದ ಹಸ್ತ. ಧನ್ಯ 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 ಭಾರತ, ಧನ್ಯ 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 ಭಾರತ. ಧನ್ಯ ಭಾರತ, ಧನ್ಯ ಭಾರತ. ಅಪಾರ ಸಚ್ಚಿತ್ ಸುಖವಾರಿರಾಶೇಃ ಯಸ್ಯೋರ್ಮಿ ಮಾತ್ರಂ ಭುವನಂ ಸಮಸ್ತಂ ಗುಹಾಹಿತಂ ಮೇ. ನಮೋ ರಮಣ. ಇಲ್ಲಿ ನೆರೆದಿರುವಂತಹ ಮುಖ್ಯ ಅತಿಥಿಗಳನ್ನು ಕರೆಯುವಂತಹ ಕಾರ್ಯಕ್ರಮ. ಇಂದು ನಾವು ಚಂದನ್ ನಂಬಿಯಾರವರ ಸ್ಮರಣಾರ್ಥ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಆ ಸಂಸ್ಥೆಯ ಪರವಾಗಿ ಶ್ರೀ ನಂಬಿಯಾರವರು ನಮ್ಮೊಂದಿಗಿದ್ದಾರೆ. ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಅವರೊಂದಿಗೆ ಡಾಕ್ಟರ್ ಶಾರದಾ, ಪ್ರೆಸಿಡೆಂಟ್ ರಮಣ ಮಹರ್ಷಿ ಸೆಂಟರ್ ಫಾರ್ ಲರ್ನಿಂಗ್ ಅವರು ಬರಬೇಕು ಅಂತ ಕೇಳ್ಕೊಳ್ತೇನೆ. ಅದರ ಜೊತೆಗೆ ಮಂಜುನಾಥ ಶಾಲೆಯ ಪ್ರಾಂಶುಪಾಲರಾದಂತಹ
ಶ್ರೀ ದಯಾನಂದ ರಾವ್ರವರಿದ್ದಾರೆ. ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೂ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರಂತಹ ಶ್ರೀ ಶಂಕರ್ ಗೌಡ ಪಾಟೀಲ್ ಅವರು ನಮ್ಮ ಬಂದಿದ್ದಾರೆ. ಅವರನ್ನು ಕೂಡ ವೇದಿಕೆ ಮೇಲೆ ಕರೀತಾ ಇದ್ದೇನೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀ ನಂಬಿಯಾರ್ ಅವರಂಥ ಅವರ ಶ್ರೀಮತಿ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿರುವುದು ನಮಗೆ ತುಂಬ ಸಂತೋಷ. ನಾವು ಕಳೆದ 40 ವರ್ಷಗಳಿಂದ ಈ ನಮ್ಮ ಸಂಸ್ಥೆ ಮಕ್ಕಳೊಂದಿಗೆ ತನ್ನ ಚಟುವಟಿಕೆಗಳನ್ನು ನಡೆಸ್ತಾ ಬರ್ತಾ ಇದೆ. ಓಂ ನಮೋ ಭಗವತೆ ಶ್ರೀರಮಣಾಯ. ಮಂಜುನಾಥ ಶಾಲೆಯಲ್ಲಿ ಕಳೆದ 9 ವರ್ಷಗಳಿಂದ ಫ್ರಮ್ 9 years we have been doing this work of teaching the essence of our Indian heritage through the life and teachings of Bhagavan Sri Ramana Maharshi and through the life and teachings of the great gurus, and also their academic lessons with the value in it through theatre arts, through a methodology called theatre arts for holistic development. ನಾಟ್ಯದೊಂದಿಗೆ ಪರಿಪೂರ್ಣ ಬೆಳವಣಿಗೆ ಎನ್ನುವ ಒಂದು ಮೆಥಡಾಲಜಿಯನ್ನು ಉಪಯೋಗಿಸ್ತಾ ಮಕ್ಕಳಿಗೆ ಈ ಹಿರಿಯ ತತ್ವವನ್ನು ಅವರಿಗೆ ತಿಳಿಯುವ ರೀತಿಯಲ್ಲಿ ನಾವು ತಿಳಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಶ್ರೀ ಮಂಜುನಾಥ ಶಾಲೆಯ ಸಹಕಾರ ಪ್ರತಿ ವರ್ಷವೂ ನಮಗೆ ದೊರಕ್ತಾ ಇದೆ. ಇದೇ ರೀತಿ ಮುಂದಿನ ವರ್ಷಗಳಲ್ಲಿ ಕೂಡ ದೊರಕಲಿ ಅಂತ ಕೇಳ್ತಾ, ಶ್ರೀ ಶಂಕರ್ ಗೌಡ ಪಾಟೀಲ್ರವರು ಅವರ ಒಂದು ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತ ಕೇಳಿಕೊಂಡ್ರು. ಅವರಿಗೆ ಮೊದಲು ವೇದಿಕೆಯನ್ನು ಬಿಡುವು ಮಾಡಿಕೊಟ್ಟು ಕೆಲವು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಕೇಳ್ಕೊಳ್ತೇನೆ. ನಮೋ ರಮಣ ಭಗವತಿ ವಾಸುದೇವ. ಪರಮಪೂಜ್ಯರಾದ ರಮಣಾನಂದರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಕೋಟಿ ಕೋಟಿ ಸಾಷ್ಟಾಂಗ ನಮಸ್ಕಾರಗಳು ಹಾಗೂ ಪೂಜ್ಯರ ಆಶೀರ್ವಾದ ಬೇಡುತ್ತಾ, ಗಡಿ ಕಾಯುವ ಯೋಧನಿಗೆ ಶರಣು, ಭೂಮಿ ಉಳುವ ರೈತನಿಗೆ ಶರಣು, ಹೆತ್ತವರಿಗೆ ಶರಣು, ಹೊತ್ತವರಿಗೆ ಶರಣು, ನನಗೆ ವಿದ್ಯಾಬುದ್ಧಿಯನ್ನು ಕಲಿಸಿದ ವಿದ್ಯಾಗುರುಗಳ ಪವಿತ್ರ ಪಾದಕ್ಕೆ ಶರಣು ಶರಣು. ಆಡುವ ಮಾತುಗಳಿಗೆ ಶರಣು, ಆಲಿಸುವ ಮನಸ್ಸುಗಳಿಗೆ ಶರಣು. ಪ್ರಸ್ತುತ ವೇದಿಕೆಯಲ್ಲಿ ಅಲಂಕರಿಸಿದ ಎಲ್ಲ ಗಣ್ಯಮಾನ್ಯರಿಗೆ ಶರಣು, ಪಾಲಕ ಬಂಧುಗಳಿಗೆ ಶರಣು, ಛಾಯಾಚಿತ್ರಕರಿಗೆ ಶರಣು, ಪತ್ರಿಕಾ ಮಾಧ್ಯಮದವರಿಗೆ ಶರಣು. ಜೊತೆಗೆ ಈ ಭವ್ಯವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದ ಈ ಪ್ರತಿ ಶ್ರಮಿಕರಿಗೂ ಕೂಡ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಬಹುಶಃ ನಾವು ಪುರಾಣ ಮತ್ತು ಪ್ರವಚನಗಳಲ್ಲಿ ಕೇಳಿದ್ದೀವಿ, ಒಟ್ಟು 4 ಯೋಗಗಳು ಬರ್ತವೆ. ಭಕ್ತಿ ಯೋಗ, ಕರ್ಮಯೋಗ, ರಾಜಯೋಗ ಮತ್ತು ಧ್ಯಾನ ಯೋಗ ಅಂತ. ಸುಮಾರು 1850ರಿಂದ 1950ರ ಈ ದಶಕದಲ್ಲಿ 4 ಮಹೋನ್ನತ ಚೇತನಗಳು ಬಂದು ಹೋಗ್ತವೆ. ಅವರು ಹೇಗೆ ಬದುಕ್ತಾರೆ ಅಂತಂದ್ರೆ, ಅತ್ಯಂತ ಶ್ರೇಷ್ಠ ರೀತಿಯಿಂದ ಬದುಕಿ ನಮ್ಮ ಬದುಕಿಗೆ ಮಾರ್ಗದರ್ಶನವನ್ನು ನೀಡುವುದರ ಜೊತೆಗೆ ನಮಗೆ ಹಲವಾರು ಪರಂಪರೆಗಳನ್ನು ನಮಗೆ ಧಾರೆ ಎರೆದಿದ್ದಾರೆ. ಅವರುಗಳೇ ಯಾರು ಅಂತಂದರೆ, ಒಂದನೇದು ರಾಮಕೃಷ್ಣ ಪರಮಹಂಸರು. ಇವರು ಭಕ್ತಿ ಯೋಗವನ್ನು ಅನುಸರಿಸಿದರೆ, ಎರಡನೇದು ಗಾಂಧೀಜಿ ಕರ್ಮಯೋಗಿಗಳಾಗ್ತಾರೆ. ಮೂರನೇದು ಯೋಗಿ ಅರವಿಂದರು
ರಾಜಯೋಗವನ್ನು ಅನುಸರಿಸಿದರೆ ನಾಲ್ಕನೇದು ಬಹಳ ಮುಖ್ಯವಾದದ್ದು. ನಾಲ್ಕನೇದೇ ಯಾವುದು ಅಂದರೆ ಪರಮ ಪೂಜ್ಯ ರಮಣ ಮಹರ್ಷಿಗಳು ಧ್ಯಾನ ಯೋಗದ ಅದ್ವೈರಿಗಳಾಗ್ತಾರೆ. ಅದ್ರ ಜೊತೆಗೆ ಈ 4 ಜನ ಸತ್ಯಾಸತ್ಯತೆಗಳನ್ನು ತಿಳಿದು ಬದುಕಿ ಅದರ ಜೊತೆಗೆ ನಮಗೆ ಸಕಲ ಜೀವನವನ್ನು ಕಲ್ಪಿಸಿದ್ದಾರೆ. ಇಲ್ಲಿ ರಮಣರು ಒಂದು ಮಾತು ಹೇಳ್ತಾರೆ, ಮನುಷ್ಯ ಮನಸ್ಸನ್ನು ಕೊಲ್ಲುವವರೆಗೂ ಕೂಡ ದೈವತ್ವದ ನೆಲೆಯನ್ನು ಏರಲು ಸಾಧ್ಯವಿಲ್ಲ ಅಂತ. ಅಂದರೆ ಅರ್ಥ, ಮನುಷ್ಯ ದೈವತ್ವವನ್ನು ಪಡಿಬೇಕಾಗಿತ್ತು ಅಂತಂದ್ರೆ ಆತ ಏನು ಮಾಡಬೇಕಾಗ್ತದೆ, ಅದನ್ನು ಅರ್ಪಿಸಬೇಕಾಗ್ತದೆ. ಅದಕ್ಕಾಗಿ ಗುರುಗಳು, ಈಗ ನಾವು ಶ್ರೇಷ್ಠ ಭಾರತ ಅಂದ್ರೆ ನಮ್ಮ ಇಡೀ ಭಾರತವನ್ನು ಪ್ರಪಂಚ ಹೆಂಗೆ ನೋಡ್ತದ ಅಂದ್ರೆ ಒಂದು ಗುರುವಿನ ಸ್ಥಾನದಲ್ಲಿ ನೋಡ್ತದೆ. ಆ ಗುರು ಇವತ್ತು ಶಿಷ್ಯರ 2 ಅಕ್ಷರದ ಸಂಬಂಧ ಭಾಳ ಅದ್ಭುತವಾಗಿ ಅದು. ಈಗ ಗರ್ಭ ಅನ್ನೋ 2 ಅಕ್ಷರ, ಗರ್ಭ ಅನ್ನೋ 2 ಅಕ್ಷರ, ಭ್ರೂಣ ಅನ್ನೋ 2 ಅಕ್ಷರದೊಂದಿಗೆ, ಜೀವ ಅನ್ನೋ 2 ಅಕ್ಷರದೊಂದಿಗೆ, ಮಗು ಅನ್ನೋ 2 ಅಕ್ಷರದೊಂದಿಗೆ, ಭೂಮಿ ಅನ್ನೋ 2 ಅಕ್ಷರಕ್ಕೆ ಬಂದಾಗ ಅದು ಮೊದಲು ಹೇಳು ಪದ 2 ಅಕ್ಷರ ಅಮ್ಮ ಅಂತ. ನಂತರ ವಿಚಾರ ಮಾಡಲಿಕ್ಕೆ ತಲೆ ಅನ್ನೋ 2 ಅಕ್ಷರ, ನೋಡಲಿಕ್ಕೆ ಕಣ್ಣು ಅನ್ನೋ 2 ಅಕ್ಷರ, ಕೇಳಲಿಕ್ಕೆ ಕಿವಿ ಅನ್ನೋ 2 ಅಕ್ಷರ, ಮಾತಾಡಲಿಕ್ಕೆ ಬಾಯಿ ಅನ್ನೋ 2 ಅಕ್ಷರ, ಉಸಿರಾಡಲಿಕ್ಕೆ ಮೂಗು ಅನ್ನೋ 2 ಅಕ್ಷರ. ಇವು ಎಲ್ಲನೂ ಕೂಡವ ಎಲ್ಲಿ ಅಂದ್ರೆ ಮುಖ ಅನ್ನೋ 2 ಅಕ್ಷರದಲ್ಲಿ. ನಂತರ ಇವು ಎಲ್ಲವೂ ನಿಂತವ ಎಲ್ಲಿ, ಕತ್ತು ಅನ್ನೋ 2 ಅಕ್ಷರದ ಮೇಲೆ. ನಂತರ ಎದೆ ಅನ್ನೋ 2 ಅಕ್ಷರ, ಹೊಟ್ಟೆ ಅನ್ನೋ 2 ಅಕ್ಷರ, ಸೊಂಟ ಅನ್ನೋ 2 ಅಕ್ಷರದ ಮೂಲಕ, ಕಾಲು ಅನ್ನೋ 2 ಅಕ್ಷರದ ಮೂಲಕ ನಾವು ಬದುಕನ್ನು ಕಟ್ಕೊತಾ ಇದ್ದೀವಿ. ಅದರ ಜೊತೆಗೆ ಬಂಧುಗಳೇ, ಇವತ್ತು ಗಂಡು ಅನ್ನೋ 2 ಅಕ್ಷರಕ್ಕೆ, ಹೆಣ್ಣು ಅನ್ನೋ 2 ಅಕ್ಷರದ ಇಂದ ಲಗ್ನ ಅನ್ನೋ 2 ಅಕ್ಷರದ ಸಂಸ್ಕಾರವನ್ನು ನಾವು ಕೊಟ್ಟೆವು ಅಂದ್ರೆ ಅಪ್ಪ ಅನ್ನೋ 2 ಅಕ್ಷರ, ಅಮ್ಮ ಅನ್ನೋ 2 ಅಕ್ಷರ, ತಂಗಿ ಅನ್ನೋ 2 ಅಕ್ಷರ, ತಮ್ಮ ಅನ್ನೋ 2 ಅಕ್ಷರ, ಅಣ್ಣ ಅನ್ನೋ 2 ಅಕ್ಷರದೊಂದಿಗೆ ನಮ್ಮ ಭವ್ಯ ಬದುಕನ್ನು ನಿರ್ಮಿಸ್ಕೊಂಡಿದ್ದೀವಿ ಇಂತಹ ಮಹಾತ್ಮರಿಂದ. ಅದನ್ನು ನಾವು ಯಾವತ್ತಿಗೂ ಕೂಡ ಮರಿಬಾರ್ದು. ಮುಂದೆ ಮುಪ್ಪು ಅನ್ನೋ 2 ಅಕ್ಷರ, ಸಾವು ಅನ್ನೋ 2 ಅಕ್ಷರದೊಂದಿಗೆ ಈ ಮಣ್ಣು ಅನ್ನೋ 2 ಅಕ್ಷರದಲ್ಲಿ ನಾವು ಲೀನರಾಗ್ತಾ ಇದ್ದೀವಿ. ಆಗಲೇ ಉಜ್ವಲಣ್ಣ ಹೇಳಿದರು, ಬದುಕಿನಿಂದ ಸಾಯುವವರೆಗೂ ನಾವು ಏನೂ ತಂದಿಲ್ಲ, ನಾವು ಏನೂ ಒಯ್ಯೋದಿಲ್ಲ. ನಾವು ಬರಬೇಕು ಅಂದ್ರೆ ಉಸಿರಿತ್ತು, ಹೆಸರಿರಲಿಲ್ಲ. ಆದ್ರೆ ನಾವು ಹೋಗುವಾಗ ಬಂಧುಗಳೇ ಉಸಿರಿರುವುದಿಲ್ಲ, ಹೆಸರಿರಬೇಕು. ಹಂಗೆ ಮಾರ್ಗದರ್ಶನವನ್ನು ನಮಗೆ ಪರಮ ಪೂಜ್ಯರು ಈಗಾಗಲೇ ಕರುಣಿಸಿದ್ದಾರೆ. ಅದನ್ನು ನಾವು ಯಾವತ್ತಿಗೂ ಕೂಡ ಮರಿಬಾರ್ದು. ಅದಕ್ಕಾಗಿ ನಾವು ಏನು ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅದನ್ನು ಶ್ರೇಷ್ಠತೆಯಿಂದ ಮಾಡಿದರೆ ಮಾತ್ರ ಇಲ್ಲಿ ಸಾಧ್ಯವಾಗ್ತದೆ. ಹಾಗಾಗಿ ಈಗ ನಮ್ಮ ಜೀವನದಾಗ ಆಗಿರ್ಬೋದು, ನಿಮ್ಮೆಲ್ಲರ ಜೀವನದಲ್ಲಿ ಒಟ್ಟು 8 ಜನ ಸ್ನೇಹಿತರು ಬಂದು ಹೋಗ್ತಾರೆ. ಅದರಲ್ಲಿ ಮೊದಲನೇದವ್ರು 2 ಯಾರು ಅಂತಂದ್ರೆ ಅವ್ರು ಬರ್ತಾರ ಹೋತಾರ, ಅವರು ಶಾಶ್ವತ ಅಲ್ಲ. ಅವರೇ ಯಾರು ಅಂದ್ರೆ ಸಿರಿತನ ಮತ್ತು ಬಡತನ. ಈಗ ನೋಡ್ರಿ, ನಾವು ಈ ಶ್ರೀಮಂತನಾಗ್ತಾನ ಅಂತಲೂ ಹೇಳಲಿಕ್ಕೆ ಬರಲ್ಲ, ಈತ ಬಡವನಾಗ್ತಾನಂತೂ ಹೇಳಲಿಕ್ಕೆ ಬರಲ್ಲ. ಯಾಕಂದರೆ ಅವುಗಳು ಶಾಶ್ವತ ಅಲ್ಲ. ಮತ್ತಿಬ್ಬರು ಸ್ನೇಹಿತರು ಬರ್ತಾರೆ. ಬಂದರು ಅಂದ್ರೆ ಅವ್ರು ನಾವು ಕರಿಬೇಕು ಅಂದ್ರೆ ಸ್ವಲ್ಪ ಶ್ರಮ ಪಡಬೇಕಾಗ್ತದೆ, ಸ್ವಲ್ಪ ಕಷ್ಟಪಡಬೇಕಾಗ್ತದೆ. ಆದ್ರೆ ಕಷ್ಟಪಟ್ಟು ಒಮ್ಮೆ ಕರೆದೆವು ಅಂದ್ರೆ ನಮ್ಮ ಜೀವನದುದ್ದಕ್ಕೂ ಕೂಡ ಬದುಕನ್ನು ಕಟ್ಕೊಳ್ಳಿಕ್ಕೆ ಆ 2 ನಮಗೆ ಸಹಾಯ ಆಗ್ತವ. ಆ 2 ಯಾವುವು ಅಂದ್ರೆ ವಿದ್ಯೆ ಮತ್ತು ಕಲೆ ಅಂತ. ಒಮ್ಮೆ ಕಲಿತೇವು ಅಂದ್ರೆ ಅದನ್ನು ಯಾವತ್ತೂ ಕೂಡ ನಾವು ಮರೆಯೋದಿಲ್ಲ. ಇನ್ನು ಮತ್ತಿಬ್ಬರು ಸ್ನೇಹಿತರು ಬರ್ತಾರೆ. ಅವ್ರು ಬಂದರು ಅಂದ್ರೆ ನೀವು ಹೆಂಗಿರ್ತೀರಿ ಹಂಗಿರ್ತಾರೆ. ಅವರೇ ಯಾರು ಅಂದ್ರೆ ಕೀರ್ತಿ ಮತ್ತು ಅಪಕೀರ್ತಿ ಅಂತ. ಈಗ ನೀವು ಒಳ್ಳೆ ಕೆಲಸ ಮಾಡಿದರೆ ಕೀರ್ತಿವಂತರಾಗ್ತೀರಿ, ಇರಲಿಲ್ಲ ಅಂದರೆ ಅಪಕೀರ್ತಿಗೆ ಪಾತ್ರರಾಗ್ತೀರಿ. ಉದಾಹರಣೆ ರಾವಣ. ರಾಮಾಯಣದ ಕಥೆಗಳನ್ನು ನಾವೆಲ್ಲ ಕೇಳಿದ್ದೀವಿ ಬಂಧುಗಳೇ. ಈಗ ರಾಮಾಯಣದಲ್ಲಿ ರಾವಣ ಮಹಾನ್ ಶಿವಭಕ್ತ. ಶಿವಲಿಂಗವನ್ನು ಧರೆಗಿಟ್ಟು ಗೋಕರ್ಣ ಕ್ಷೇತ್ರ ಮಾಡಿದ ಕೀರ್ತಿ ರಾವಣಿಗೆ ಸಲ್ತದ. ಆದ್ರೆ ಆತ ಒಂದೇನು ತಪ್ಪು ಮಾಡ್ತಾನ ಅಂತಂದ್ರೆ ಸೀತೆಯನ್ನು ಒಯ್ದು ಅಶೋಕವನದಲ್ಲಿ ಇಟ್ಟ ಅನ್ನೋದು ಒಂದು ಬಿಟ್ಟರೆ ಏನೂ ತಪ್ಪು ಮಾಡಲಿಲ್ಲ. ಆ ಒಂದು ತಪ್ಪಿನಿಂದ ಇಂದಿನವರೆಗೂ ಕೂಡ ಅವ ಅಪಕೀರ್ತಿಗೆ ಪಾತ್ರನಾಗ್ಯಾನ. ಇನ್ನು ಮುಂದೆ ಯಾವತ್ತೂ ನಮ್ಮ ಮಕ್ಕಳಿಗೆ ನಾವು ರಾವಣ ಅಂತ ಹೆಸರಿಡಲ್ಲ, ರಾಮ ಅಂತ ಹೆಸರಿಡ್ತಾ ಇದ್ದೀವಿ. ಅದಕ್ಕಾಗಿ ಬಂಧುಗಳೇ,
ನಾವುಗಳು ಕೂಡ ಇದನ್ನು ತಿಳಿಬೇಕಾಗ್ತದೆ. ಇನ್ನು ಕೊನೆಗಿಬ್ರು ಯಾರು ಬರ್ತಾರ ಅಂದ್ರೆ, ನೀವು ಕರೀಲಿಲ್ಲ ಅಂದ್ರೂ ಅವ್ರು ಬರ್ತಾರ. ಅವರೇ ಯಾರು ಅಂದ್ರೆ ಮುಪ್ಪು ಮತ್ತು ಸಾವು. ಇವನ್ನು ನಾವು ಯಾರೂ ಬಯಸುವುದಿಲ್ಲ, ನಾವು ಬ್ಯಾಡ್ ಅಂದರೂ ಅವು ಬಿಡುವುದಿಲ್ಲ. ಅದಕ್ಕಾಗಿ ಅವುಗಳನ್ನು ಕೂಡ ನಾವೇನು ಮಾಡಬೇಕಾಗ್ತದ, ಅನುಭವಿಸಬೇಕಾಗ್ತದೆ. ಅದಕ್ಕಾಗಿ ಬಂಧುಗಳೇ, ಈ 8 ಜನ ಸ್ನೇಹಿತರನ್ನು ನಾವು ಜೀವನದಲ್ಲಿ ಮುಕ್ತವಾಗಿ ಅನುಭವಿಸಬೇಕು ಅಂತಲೇ ನಮಗೆ ಮಹಾತ್ಮರು ಹೇಳಿಕೊಟ್ಟು ಹೋಗಿದಾರ. ಆದರೆ ನಮ್ಮ ಜೀವನದಲ್ಲಿ ನಾವು ಅದನ್ನು ಮರೀತಾ ಇದ್ದೀವಿ ಅಷ್ಟೆ. ಅದಕ್ಕಾಗಿ ಈ ಪುಣ್ಯಕ್ಷೇತ್ರ ಸಾಕಷ್ಟು ದೊಡ್ಡ ಸಂಸ್ಕಾರವನ್ನು ಹೊಂದಿದೆ. ಈ ಪುಣ್ಯಕ್ಷೇತ್ರ ಸಾಕಷ್ಟು ಜನರಿಗೆ ಸಂಸ್ಕಾರವನ್ನು ಕೂಡ ಕೊಟ್ಟಿದೆ. ಉದಾಹರಣೆ, ನಾವು ಮಂಜುನಾಥ ಶಾಲೆ, ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸತತ 9 ವರ್ಷಗಳಿಂದ ಇಲ್ಲಿ ಉಜ್ವಲಣ್ಣ ಮತ್ತು ಉಮಾ ಮೇಡಮ್ ಅವರು ನಮ್ಮ ಶಾಲೆಗೆ ಬಂದು ನೃತ್ಯ, ನಾಟಕ ಮತ್ತು ಡ್ಯಾನ್ಸ್ಗಳ ಜೊತೆಗೆ ನಮ್ಮ ಮಕ್ಕಳಿಗೆ ಸಂಸ್ಕಾರ ನೀಡ್ಯಾರ. ಬಂಧುಗಳೇ, ನೀವೆಲ್ಲರೂ ಇವತ್ತು ಈ ಸಮಾರಂಭದಲ್ಲಿ ಯಾರು ಪಾಲ್ಗೊಂಡಿದ್ದೀರಿ, ನೀವೆಲ್ಲರೂ ಇವತ್ತು ಪಾವನರಾಗ್ತೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ಅವರು ಇಲ್ಲಿವರೆಗೂ ಕೂಡ ನಮ್ಮಿಂದ ಏನನ್ನೂ ಕೂಡ ಬಯಸಿಲ್ಲ, ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮಗೆಲ್ಲ ಇನ್ವಿಟೇಷನ್ ಕೊಟ್ಟಾರಂತ ನಾವಿಲ್ಲಿ ಬಂದು ಕುಂತೀವಿ, ನಮ್ಮ ಮಕ್ಕಳಿಲ್ಲಿ ಡ್ಯಾನ್ಸ್ ಮಾಡ್ತಾರ ಅಂತ ನಾವು ಕುಂತೀವಿ. ಸ್ವಂತ ಬುದ್ಧಿಯಿಂದ ನಾನು ಹಿಡ್ಕೊಂಡ ಹೇಳ್ತೀನಿ, ಇಲ್ಲಿ ಯಾರೂ ಬಂದಿಲ್ಲ. ಇದರ ಅರ್ಥ ನಿಸ್ವಾರ್ಥತೆಯಿಂದ ಬದುಕನ್ನು ಕಟ್ಟಬೇಕು ಅಂತ ಪೂಜ್ಯವರಾದ ರಮಣ ಮಹರ್ಷಿಗಳು ಹಾಕಿಕೊಟ್ಟಂಥ ಹಾದಿಯಲ್ಲಿ ಇದು ನಡೀತಾ ಇದೆ. ನಾನು ಇದು ಅಟೆಂಡ್ ಆಗೋದು ಇದು 3ನೇ ಫಂಕ್ಷನ್. ಅವ್ರು ನೋಡಿದ್ರೆ ಒಂದು ಅರ್ಥ ಆಗ್ತದೆ ನನಗೆ. ಹ್ಯಾಪಿನೆಸ್ ಈಸ್ ದ ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್ ಅಂತ ಹೇಳ್ತಾರೆ. ಅಂದ್ರೆ ಸಂತೋಷವಾಗಿರ್ತ ಕೆಲಸಗಳನ್ನು, ಈ ಒಳ್ಳೆಯ ಕೆಲಸಗಳು ನಮಗೇನು ಮಾಡ್ತವೆ ಅಂದರೆ ಸಂತೋಷವನ್ನು ಕೊಡ್ತವೆ. ಅದಕ್ಕಾಗಿ ನಮ್ಮ ಆಡಳಿತ ಮಂಡಳಿಯ ಪರವಾಗಿ, ನಮ್ಮ ಕಾರ್ಯದರ್ಶಿಗಳ ಪರವಾಗಿ, ನಮ್ಮ ಸಮಸ್ತ ಶಾಲಾ ಶಿಕ್ಷಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಪಾಲಕ ಬಂಧುಗಳ ಪರವಾಗಿ ಅತ್ಯಂತ ನಮ್ರತೆಯಿಂದ ಅವರಿಗೆ ಶರಣನ್ನು ನಾನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಅದ್ರ ಜೊತೆಗೆ ಬಂಧುಗಳೇ, ಇವತ್ತು SSLC ಮಕ್ಕಳು ನಾವಿಲ್ಲಿ ಪಾಲಕ ಬಂಧುಗಳು ಸೇರಿದರೆ, ವಿದ್ಯಾರ್ಥಿಗಳು ಸೇರಿದರೆ, ಅವರಿಗೆ ಒಳ್ಳೆಯ ಫಲಿತಾಂಶಗಳನ್ನು ತಂದುಕೊಟ್ಟು ಈ ಶ್ರೇಷ್ಠ ಪುಣ್ಯಸ್ಥಳ ಅವರ ಜೀವನದಲ್ಲಿ ಬದುಕನ್ನು ಬದಲಾಯಿಸ್ತದೆ ಅನ್ನೋ ಆಶಾಭಾವದೊಂದಿಗೆ ಈಗಿನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತಂದೆ ತಾಯಿಗಳ ಮೇಲೆ ಸ್ವಲ್ಪ ಪ್ರೀತಿ ಮಮಕಾರ ಕಡಿಮೆ ಅದು. ಒಂದು ನೆನಪಿರಲಿ ನಮಗೆ, ತಾಯಿ ನಮಗೆ ಪ್ರಪಂಚವನ್ನು ಪರಿಚಯ ಮಾಡಿದರೆ ತಂದೆ ಇಡೀ ಜಗತ್ತನ್ನೇ ನಮಗೆ ತಿರುಗಿ ನೋಡುವ ಹಾಗೆ ಮಾಡ್ತಾನೆ. ತಾಯಿ ನಮಗೆ ಬೀಳದ ಹಾಗೆ ನೋಡಿಕೊಂಡರೆ ತಂದೆ ಬಿದ್ದರೆ ಹೇಗೆ ನಿಲ್ಲಬೇಕು ಎಂದು ಹೇಳಿಕೊಡ್ತಾನೆ. ಅದಕ್ಕಾಗಿ ಈ ಶ್ರೇಷ್ಠತೆಯನ್ನು ನಾವು ಅರಿಬೇಕಾಗ್ತದೆ. ನಾವು ಕಾರ್ಯಕ್ರಮದ ಆರಂಭದಿಂದ ಅಂತ್ಯದವರೆಗೂ ನೋಡ್ತಾ ಇದ್ದೀವಿ ಗುರುವಿನ ಸ್ಥಾನ ಏನು ಅನ್ನೋದನ್ನು. ನಾವು ಬಹುಶಃ ಗುರುವಿನ ಸ್ಥಾನವನ್ನು ಅರ್ಥ ಮಾಡಿಕೊಂಡಿದ್ದೆವು ಅಂತಂದ್ರೆ ನಾವು ಈ ರೀತಿ ಬದುಕನ್ನು ಬದುಕ್ತಾ ಇರಲಿಲ್ಲ. ಅದಕ್ಕಾಗಿ ತಾವುಗಳು ಸಹಿತ ಈ ಜೀವನದಲ್ಲಿ ಮಹಾತ್ಮರು ಹೇಳಿಕೊಟ್ಟಿದ್ದಾರೆ ನಾವು ಜೀವನ ಹೆಂಗೆ ಸಾಗಿಸ್ಬೇಕು ಅಂತ. ಈಗ ಒಳ್ಳೆಯದು ಇರ್ತದೆ, ಕೆಟ್ಟದ್ದು ಇರ್ತದೆ, ಎಲ್ಲ ಇರ್ತದೆ. ನಾವು ಸ್ವಲ್ಪ ಕಲ್ತೆವು ಅಂದ್ರೆ ನಮ್ಮಲ್ಲಿ ಅಹಂಭಾವ ಭಾಳ ಬರ್ತದೆ. ನಾವು ಭಾಳ ಎತ್ತರಕ್ಕೆ ಬೆಳೆದು ನಿಂತೆವು ಅಂತ ಗರ್ವಿಸಬಾರ್ದು. ಯಾಕಂದ್ರೆ ಬೀಳುವ ನಕ್ಷತ್ರವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಭಾಳ ಎತ್ತರ ಬೆಳೆದೆ ಅಂತ ಗರ್ವಿಸಬೇಡ, ಬೀಳುವ ನಕ್ಷತ್ರವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆಳವಾದ ಪಾಂಡಿತ್ಯವಿದೆ ಎಂದು ಬೀಗಬೇಡ, ಬತ್ತುವ ಸಮುದ್ರವನ್ನು ನೋಡ್ತಾ ಇದ್ದೀವಿ. ನನ್ನಲ್ಲಿ ಸೌಂದರ್ಯವಿದೆ ಎಂದು ಹಿಗ್ಗಬೇಡ, ಮೊನಾಲಿಸಾ ಮಣ್ಣಾದದ್ದನ್ನು ನಾವು ನೋಡ್ತಾ ಇದ್ದೇವೆ. ಎಲ್ಲೇ ಗೆದ್ದ ಎಂದ ಅಲೆಕ್ಸಾಂಡರನ್ನು ನೋಡಬೇಡ, ಕೊನೆಗೆ ಒಯ್ಯುವಾಗ ಅವ ಹೋಗುವಾಗ ಏನನ್ನು ಒಯ್ದಿಲ್ಲ ಎನ್ನುವುದನ್ನು ನಾವು ನೋಡ್ತಾ ಇದ್ದೇವೆ. ಕಟ್ಕೋಬೇಕಾಗಿತ್ತು ಅಂತಂದ್ರೆ ನೀವು ಬಿಡುವಿದ್ದಾಗ ಇಂತಹ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿದ್ರೆ ನಿಮ್ಮ ಕಿವಿಗಳು ಪಾವನರಾಗ್ತವೆ, ಮನಸ್ಸು ಸ್ವಚ್ಛ ಆಗ್ತದೆ. ಅದ್ರ ಜೊತೆಗೆ ನೀವು ಕಟ್ಟಿಕೊಂಡಿರ್ತಕ್ಕಂಥ ಸುಂದರ ಬದುಕನ್ನು ನೀವು ನಿರ್ಮಾಣ ಮಾಡ್ಕೋಬೋದು. ಕೊನೆಯಲ್ಲಿ ವೈರತ್ವವನ್ನು ಭಾಗಿಸಬೇಕು. ವ್ಯಸನವಿಲ್ಲದ ನಿಮ್ಮ ಜೀವನ ಹಸನಾಗಿರಲೆಂದು ನಾನು ಭಾವಿಸಿ ಈ ಪ್ರಸ್ತುತ ಭವ್ಯ ವೇದಿಕೆಯಲ್ಲಿ ಒಂದೆರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆಯ ಸಂಚಾಲಕರು, ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ಶಂಕರ್ ಸರ್, ನಿಮ್ಮ ಸುಂದರವಾದ ಮಾತುಗಳಿಗೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂತಹ ಶ್ರೀ GK ನಂಬಿಯಾರ್ ಅವರು ಕೆಲವು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೇನೆ. My sadar pranams to everybody. Sorry, I am not in a position to speak in Kannada.
I'll speak to you in English. What is the meaning of Shrestha Bharata? Once upon a time, maybe the invasion of foreign powers in India, Bharat was Shrestha. Great. Everything was here. Other continents, Africa, Europe, America, the people were primitive, but we were developed in culture, industries, agriculture, everything. Our Mahabharata and Ramayana, two Idihasas, whatever is there in this world is there in Mahabharata. Whatever is not in Mahabharata is not in anywhere in the world. That is a great Idihasa written by Vyasa. And such a great country, the name India has come only by Britishers. Earlier it was Bharat. Why our culture? Why we have disintegrated? Why we have come down? Why we lost our confidence? The reason is simple. Britishers came here for trading. After some time, they were ambitious. They want to conquer our country. But how to conquer such a great nation? And only a handful of people came in their ship. Divide and rule. They joined with one king, and like we divide and rule, they conquer our country. Even then, it was difficult for them to conquer our mind. How to conquer our mind? To break our culture, break our Shreshtada. And for that, what they have done first is to annihilate Sanskrit. They stopped study of Sanskrit in all the schools. That was our connecting language, link language. Just now we are talking English is our link language. Same way those days, Sanskrit was our link language. And all our Indian languages, all over the country is based on Sanskrit. Maybe some places it is 50% words are from Sanskrit. Some places it is 75% words are from Sanskrit. They achieved their aim, they broke our Sanskrit. They broke our industries. An inferiority complex, it was not there for Indians, but after some time, slowly, they made us think that we are inferior. We are inferior to the Britishers. We are inferior to the Europeans. That Shreshtada is gone. Now, after the independence, it is slowly coming back. Now, our Prime Minister is trying to, increase our willpower, increase our self-confidence, and that will make our country again Shrestha Bharata. And let me tell you, in Karnataka, Basavarna or Basaveshwara was living in 12th century. And he is representative of real Shrestha Bharata. He was against casteism. He was against Varna. And today you have seen that dance drama, Allamma Mahaprabhu. He was the Shunya Murti. Allamma Prabhu was the Shunya Murti. He was the president or speaker or head of the Anubhava Mandapa. And there are three things he has preached us. In whatever subjects are there, they will discuss in the Anubhava Mandapa, and they will discuss on the basis of rationality, and they will come to a conclusion. That conclusion is written down in poetry, and that is the guideline of their philosophy. That is Veerashaiva philosophy or Lingayat philosophy, whatever it may be. He preached us Kayagave Kailasa. There are three things in life. One is Kayaka. Kayagave, all work is equally good, and there is no differentiation in any work. Whether it is the work of the Prime Minister or work of a scavenger, all are same as far as the dignity is concerned. That is the main thing he taught us. Another is the prasada.
whatever food we are eating is the prasada given by God. For we should not eat alone. You should always share your food with others. That is the second thing he taught us. Third one is dasoha. I am your servant. I am at your service. That is, the whole wealth, it does not belong to anybody. It does not belong to any individual. It belongs to the God. Panjabhuta, all the wealth is created by Panjabhuta. Panjabhuta is the property of the God. Therefore, we are only custodian. And be custodians. When we are giving the so-called our property to somebody else, we think it is our property. We are doing a great thing. We are not doing a great thing. We are only blessed by giving to others. That feeling of humbleness should be there whenever we give something to others. Then only the Srashtada, the greatness will come to our country. And I don't want to take much of your time, and let me conclude it. Thank you very much. Jai Hind. ಥ್ಯಾಂಕ್ ಯು ಜಿ ಕೆ ನಂಬಿಯಾರ್ ಸರ್. ಆ್ಯಂಡ್ ಇವರು ನಮ್ಮ ಸಂಸ್ಥೆಗೆ ಒಂದು ಚಂದನ್ ನಂಬಿಯಾರ್ ಅವರ ಸ್ಮರಣಾರ್ಥ ಒಂದು ದತ್ತಿಯನ್ನು ಕೊಟ್ಟು ಪ್ರತಿ ವರ್ಷವೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಈ ವರ್ಷದ ಕಾರ್ಯಕ್ರಮ ಈ ಸಮರ್ಪಣೆಯಾಗಿತ್ತು, ಶ್ರೇಷ್ಠ ಭಾರತ ಸಮರ್ಪಣೆ. ಅವರಿಗೆ ಅನಂತ ಧನ್ಯವಾದಗಳು. ಡಾಕ್ಟರ್ ಶಾರದಾ, ಪ್ರೆಸಿಡೆಂಟ್ ರಮಣ ಮಹರ್ಷಿ ಸೆಂಟರ್ ಫಾರ್ ಲರ್ನಿಂಗ್ ರವರು ಕೆಲವು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೀನಿ. ನಮೋ ರಮಣ. ವೇದಿಕೆ ಮೇಲೆ ಕೂಡಿರುವ ಎಲ್ಲ ಗಣ್ಯರಿಗೂ ನನ್ನ ನಮಂದನೆಗಳು. ಅಷ್ಟಿಷ್ಟಲ್ಲ, ನನಗೆ ತುಂಬ ಇಷ್ಟ ಆಯಿತು. ಒಬ್ಬೊಬ್ಬರೂ ಕೂಡ ಅಷ್ಟೇ ಒಂದು ಆಸೆಯಿಂದ ಪ್ರೀತಿಯಿಂದ ನೀವು ಹೇಗೆ ಮಾಡಬೇಕು ಅಂತ ಕಲಿತು ಮಾಡಿದ್ದೀರಾ. ಇದೇ ರೀತಿ ಶಿಸ್ತು ಜಯ, ಎಲ್ಲದರಲ್ಲೂ ಜಯ ಸಿಗುತ್ತೆ. ಮಹಾಭಾರತದ ಬಗ್ಗೆ ನಂಬಿಯಾರವರು ಹೇಳಿದ್ರಲ್ಲ, ಮಹಾಭಾರತಕ್ಕೆ ಇನ್ನೊಂದು ಹೆಸರು ಏನು ಗೊತ್ತಾ? ಜಯ ಅನ್ನೋದು ಮಹಾಭಾರತದ ಇನ್ನೊಂದು ಹೆಸರು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಮಹಾಭಾರತಕ್ಕೆ ಜಯ ಅಂತಲೇ ಹೆಸರು, ಆಯಿತಾ? ಆ ಜಯ ನಿಮ್ಮ ಜೀವನದಲ್ಲಿ ಹೇಗೆ ಸಿಗುತ್ತೆ ಅಂದರೆ ಎಲ್ಲವನ್ನು ನಿಷ್ಠೆಯಿಂದ ಮಾಡಬೇಕು. ನೀವು ಇದನ್ನು ಮಾಡಿದ್ರಲ್ಲ, ಈಗ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ. ಎಲ್ಲರಿಗೂ ಇಷ್ಟ ಆಯ್ತಾ? ಇಷ್ಟ ಆಯ್ತಲ್ಲ? ಅದೇ ರೀತಿ ನೀವು ಅದೇ ನಿಷ್ಠೆಯಿಂದ, ಯಾಕೆ ಗೊತ್ತಾ, ನಿಮ್ಮ ಕೈಯಲ್ಲಿ ಆಗತ್ತೆ. ಎಲ್ಲದರಲ್ಲೂ ಗೆಲ್ಲಕ್ಕೆ ಯಾಕಾಗತ್ತೆ ಹೇಳಿ? ಉಜ್ವಲಣ್ಣ, ಉಮಾಕ ಎಲ್ಲ ಹೇಳ್ಕೊಡ್ತಾರಲ್ಲ, ನಿಮ್ಮೊಳಗೆ ಏನು ಶಕ್ತಿ ಇದೆ? ದೇವ್ರ ಶಕ್ತಿ ನಿಮ್ಮೊಳಗಿದೆ. ಇನ್ನೇನು ಬೇಕು ಹೇಳಿ? ಅಷ್ಟೇ, ದೇವ್ರ ಶಕ್ತಿ ನಮ್ಮೊಳಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅದು ನೀವು ತಿಳ್ಕೊಂಡಿದ್ದೀರಾ. ಇನ್ನೇನು ಕಷ್ಟ ಇಲ್ಲ ಜೀವನದಲ್ಲಿ. ಅದನ್ನು ಇಟ್ಕೊಂಡೇ ನಿಮ್ಮ ಪಾಠ ಮಾಡಿ, ಅದನ್ನು ಇಟ್ಕೊಂಡೇ ನಿಮ್ಮ ತಂದೆ ತಾಯಿಗೆ ಪ್ರೀತಿಸಿ, ಅವ್ರ ಜೊತೆಗಿರಿ. ನಿಮ್ಮ ಅಧ್ಯಾಪಕರಿಗೆ ಎಲ್ಲರ ಹತ್ರನೂ ಚೆನ್ನಾಗಿ ನಡ್ಕೊಳ್ಳಿ. ನಿಮ್ಮ ಸ್ನೇಹಿತರ ಜೊತೆಗೂ ಚೆನ್ನಾಗಿ ಎಂಜಾಯ್ ಮಾಡಿ, ಆಯಿತಾ? ಮಾಡ್ತೀರಾ? ನೀವೆಲ್ಲ ಭಾಳ ಒಳ್ಳೆ ಮಕ್ಕಳು. ಪೋಷಕರಿಗೂ ಮತ್ತು ಮಂಜುನಾಥ ಶಾಲೆಯ ದಯಾನಂದ ಅವರಿಗೆ ಮತ್ತು ಹಿರಿಯ ಸಂತರ ಸಾರವನ್ನು ಹೇಳಿದರು. ಮತ್ತು ನಂಬಿಯಾರವರು ಹೇಳಿದರು ನಮಗೆ, ನಮ್ಮ ಭಾರತದ ದೇಶದ ಶ್ರೇಷ್ಠತೆಯನ್ನು ಎಲ್ಲೋ ಮಧ್ಯ ಪಾಶ್ಚಾತ್ಯ ದೇಶದವರು ಬಂದು ಅದನ್ನು ಕಡಿಮೆ ಮಾಡಿಬಿಟ್ಟಿದ್ದಾರೆ. ನಾವು ಯಾರಿಗೂ ಬಗ್ಗಿದವರಲ್ಲ, ಕೆಳಗಿನವರಲ್ಲ. ನಮ್ಮ ಒಬ್ಬೊಬ್ಬರಲ್ಲೂ ಈ ಭೂಮಿಯ ಶ್ರೇಷ್ಠತೆ ನಮ್ಮಲ್ಲೂ ತುಂಬಿದೆ. ಈ ಒಂದೊಂದು ಋಷಿಗಳ ಮುನಿಗಳ ಬಂದಿರೋ ಸಂತರ ಮಾತುಗಳೆಲ್ಲ ನಮಗೆ ಬೆಂಬಲವಾಗಿ ಯಾವಾಗಲೂ ನಿಂತಿದೆ. ನಾವು ಒಬ್ಬೊಬ್ಬರೂ ಕೂಡ ಅದನ್ನು ಯಾವಾಗಲೂ ನೆನೆಸ್ಕೊಂಡು ಧೈರ್ಯವಾಗಿ ಜೀವನವನ್ನು ಮುಂದುವರಿಸೋಣ. ಜೀವನದಲ್ಲಿ ಅವ್ರು ಹೇಳಿದ ಹಾಗೆ ಏರುಪೇರುಗಳು ಬಂದೇ ಬರುತ್ತೆ, ಎಲ್ಲರ ಜೀವನದಲ್ಲೂ ಬಂದೇ ಬರುತ್ತೆ. ಅದು ಬರದೇ ಇರೋ ಜೀವನ ಇಲ್ಲವೇ ಇಲ್ಲ. ನಮ್ಮ ಸಂತರಗಳ ಜೀವನವನ್ನು ನಾವು ನೋಡಿದರೆ ಅವರು ಪಟ್ಟಂಥ ಕಷ್ಟ ನಾವು ಯಾರೂ ಪಟ್ಟಿರಲ್ಲ. ಅದು ದೈಹಿಕವಾಗಿರಬಹುದು, ಹೇಗಾದರೂ ಇರಬಹುದು. ಅಂಥ ಕಷ್ಟವನ್ನು ಪಟ್ಟರೂ ಕೂಡ ಹೇಗೆ ಸಂತೋಷವಾಗಿ ಸತತ ಒಂದು ಮುಗುಳ್ನಗೆ ಜೊತೆಗಿರೋದು,
ಅಂತ ಅವ್ರ ಜೀವನ ನಮಗೆ ತೋರಿಸ್ಕೊಡುತ್ತೆ. ಯಾಕಂದರೆ ಆ ದೇವಿ ಶಕ್ತಿ ನಮ್ಮೊಳಗೆ ಇದೆ. ಆ ದೇವಿ ಶಕ್ತಿ ನಮಗೆ ಯಾವಾಗಲೂ ಸಂತಸವನ್ನು ನೀಡುತ್ತೆ. ಎಲ್ಲರೊಳಗೆ ಅದೇ ದೇವಿ ಶಕ್ತಿ ಇದೆ ಅಂದಮೇಲೆ ನಾವೆಲ್ಲರೂ ಕೂಡ ಬಂಧುಗಳೇ ಆಗ್ತೀವಿ, ಸದಾ ಸರ್ವಕಾಲ ಬಂಧುಗಳೇ ಆಗ್ತೀವಿ ಅನ್ನೋದನ್ನು ನಾವು ನೆನಪಿಟ್ಕೊಳ್ಳೋಕ್ಕೆ ಇದೊಂದು ಅವಕಾಶ ನಮಗೆ. ಮಕ್ಕಳೆಲ್ಲ ಅವರ ತುಂಬ ಸುಂದರವಾದ ಅಭಿನಯದಿಂದ ನಮ್ಮ ಮನಸ್ಸನ್ನು ಆ ದೈವಿ ಶಕ್ತಿ ಕಡೆಯೇ ನಮ್ಮನ್ನು ಸೆಳೆದೋಗಿದ್ದಾರೆ. ಅದಕ್ಕೆ ನಿಮ್ಮ ಶಾಲೆಯಲ್ಲಿ ಅವರಿಗೆ ಇಷ್ಟೊಂದು ನೀವು ಆ ಒಂದು ಪೋಷಣ ಮತ್ತು ಆ ಒಂದು ಬೆಂಬಲ ನೀಡೋದ್ರಿಂದ ಈ ಮಕ್ಕಳು ಈ ಒಂದು ಸ್ಥಿತಿಗೆ ಬಂದಿದ್ದಾರೆ ಅಂತ ನನ್ನ ಅನಿಸಿಕೆ. ಅದೇ ರೀತಿ ಎಲ್ಲ ಪೋಷಕರು ಕೂಡ ಅವರಿಗೆ ಬೇಕಾಗಿರುವ ಒಂದು ಬೆಂಬಲ ಮತ್ತು ಒಳ್ಳೆಯ ಸಂಸ್ಕೃತಿಯನ್ನು ನೀಡ್ತಾ ಬಂದಿದ್ದಾರೆ. ಅದು ಹಾಗೆ ಇನ್ನು ಮುಂದುವರಿಯಲಿ ಅಂತ ನಾನು ಆಶಯಿಸ್ತೀನಿ. ಈ ಮತ್ತೊಮ್ಮೆ ರಮಣ ಮಹರ್ಷಿ ಸೆಂಟರಿನ ಪರವಾಗಿ ನಂಬ್ಯಾರವರಿಗೆ, ಅವರ ಕುಟುಂಬದವರಿಗೆ, ನಮಗೆ ಬಹಳ ಪ್ರಿಯವಾದ ಚಂದನ್ ಅವ್ರನ್ನೂ ಕೂಡ ಈ ಒಂದು ಅವಕಾಶದಲ್ಲಿ ನೆನೆಸ್ಕೊಳ್ತೀನಿ. ಅವರ ಸಂಪರ್ಕ ಬಹಳ ಸುಂದರವಾಗಿತ್ತು. ನಾವು ರಮಣ ಬಂಧುಗಳಾಗಿ ಒಬ್ರಿಗೊಬ್ಬರು ಸಂಪರ್ಕ ಮಾಡಿದ್ದೀವಿ, ಮಾತಾಡಿದ್ದೀವಿ. ಬಹಳಷ್ಟು ಸಮಯಗಳೇ ಇಲ್ಲ ಅಂದ್ರೂ ಆ ಸಣ್ಣವಾದ ಆ ಒಂದು ಸಂಪರ್ಕ ಬಹಳ ಚೆನ್ನಾಗಿತ್ತು. ಅದರಿಂದ ನಾನು ಕಲ್ತಿದ್ದೀನಿ, ಚಂದನ್ ಅವರಿಂದ ಎಷ್ಟೋ ವಿಷಯಗಳನ್ನು ಕಲ್ತಿದ್ದೀನಿ. ಅವ್ರ ತಂದೆಯವರಿಂದ ಕೂಡ ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಫ್ರಮ್ ಮಿಸ್ಟರ್ ನಂಬಿಯಾರ್. ಅವರು ಈ ದತ್ತಿಯನ್ನು ಕೊಟ್ಟಿದ್ದಾರೆ. ಅವ್ರು ನನಗೆ ಹೇಳಿದರು, ಇಂಥ ಒಂದು ಕಾರ್ಯಕ್ರಮ ನಡೆಸಬೇಕು ಪ್ರತಿ ವರ್ಷ ಅಂದರೆ ಒಂದಿಷ್ಟು ದತ್ತಿ ಕೊಡ್ತೀನಿ, ಆದರೆ 3 ವರ್ಷಗಳಾಗಿ ಒಂದು ಸ್ವಲ್ಪ ಕೊಡ್ತೀನಿ ಅಂತ ಹೇಳಿದ್ರು ಮೊದಲು. ಪರವಾಗಿಲ್ವಾ ಅಂತ. ಖಂಡಿತ ನೀವು ಹಾಗೇನೆ ಕೊಡಿ ಅಂತ ಹೇಳಿದೆ. ಆ ಸಮಯ ಬಂದಾಗ ನಾನು ಒಂದು ಸತಿ ಕೂಡ ಅವ್ರಿಗೆ ಹೇಳಲಿಲ್ಲ, ನೀವು ಹೋದ ಸತಿ ಕೊಟ್ರಲ್ಲ ಈ ವರ್ಷ ಕೊಡ್ತೀರಾ. ಅವರಾಗೆ ಅವ್ರು ಬರೋರು. ಈಗ ಕೂಡ ಮಕ್ಕಳಿಗೆ ಅದಾದಮೇಲೆ ಕೂಡ ನಾವು ಏನಾದರೂ ಊಟಕ್ಕೆ ಕೊಡಬೇಕು ಅಂತ ಅವರಾಗೆ ಅವರು, ನೀವು ನೋಡ್ತಾ ಇದ್ದೀರಾ, ಅವರು ಎಷ್ಟು ಅವರ ವಯಸ್ಸು ಇದ್ರೂ ಅವ್ರ ಮನಸ್ಸಲ್ಲಿ ಬಹಳ ಕಿರಿಯರಾಗಿದ್ದಾರೆ, ಚಿಕ್ಕವರಾಗಿದ್ದಾರೆ. ಆ ಒಂದು ಎಂತೂಸಿಯಾಸಮ್ ಜೊತೆಗೆ ಅವ್ರು ಬಂದು ಮಕ್ಕಳಿಗೆ ಏನಾದರೂ ಮಾಡಲೇಬೇಕು, ಒಳ್ಳೇದು ಮಾಡಬೇಕು ಅನ್ನೋ ಒಂದು ಮನಸ್ಸವರಿಗಿದೆ. ಭಾಳಷ್ಟು ಪುಸ್ತಕಗಳನ್ನು ನಮ್ಮ ಭಾರತೀಯ ಸಂಸ್ಕೃತಿಯ ಬಗ್ಗೆ ಬರೆದಿದ್ದಾರೆ, ಇನ್ನೂ ಬರಿತಾನೇ ಇರ್ತಾರೆ. ಆ ರೀತಿಯಲ್ಲಿ ನಮಗೆ ಅವರು ಇಲ್ಲಿ ಕೂಡಿರೋದು, ಅವರ ಮಡದಿಯಾದವರು ಕೂಡಿರೋದು, ಅವರು ಚಂದನ್ ಅವರ ತಮ್ಮ ಅವರು, ಅವರ ಹೆಸರು ನನಗೆ ಗೊತ್ತಾಗಿದೆ, ವಿವೇಕ್. ನೋಡಿ ಆ ಹೆಸರೇ ಇಟ್ಟಿದ್ದಾರೆ ಆ ಥರ, ವಿವೇಕ್ ಅಂತ. ಬಹಳ ಅವರಿಗೆ ಆ ಭಾರತ ಸಂಸ್ಕೃತಿಯ ಪ್ರಭಾವ ಹೇಗಿದೆ ಅಂದರೆ ಆ ವಿವೇಕ ತುಂಬ ಮುಖ್ಯ ನಮಗೆ ಅಂತ ಅವರ ಹೆಸರನ್ನು ಮಗನಿಗೆ ಇಟ್ಟಿದ್ದಾರೆ. ಆ ರೀತಿಯಲ್ಲಿ ನೀವೆಲ್ಲರೂ ಕೂಡ ಇಲ್ಲಿ ಕೂಡಿರೋದು ಬಹಳ ಸಂತೋಷ. ನಮ್ಮ ಸುಜಾತ ಮೇಡಮ್ ಮಿಸ್ ಮಾಡ್ತೀವಿ, ಅವರಿಬ್ಬರನ್ನ ತುಂಬ ಮಿಸ್ ಮಾಡ್ತೀವಿ. ಅವರಿಗೆ ಹೇಳಿ ಖಂಡಿತ ಪ್ರತಿ ವರ್ಷ ಬರ್ತಾಯಿದ್ರು. ಈ ವರ್ಷ ಅವರಿಗೆ ಏನು ಮನೆಯಲ್ಲಿ ಪೂಜೆ ಇರುವ ಒಂದು ಇರೋದ್ರಿಂದ ಅವ್ರು ಬರೋಕ್ಕಾಗಲಿಲ್ಲ. ಅವ್ರಿಗೂ ನಮ್ಮ ಧನ್ಯವಾದಗಳನ್ನು ಖಂಡಿತ ತಿಳಿಸಿ. ಈಗ ಮಕ್ಕಳಿಗೆ ಇವ್ರ ಕೈಯಿಲ್ಲ ಖಂಡಿತ ಸಂತೋಷ. ಮಾತಾಡಿ ಖಂಡಿತ, ದಯಾನಂದ ಅವರು ಬಂದು ಮಾತಾಡಿ. ಧನ್ಯವಾದಗಳು ಶಾರದಾಕ. ಈ ದಿನ ರಮಣ ಮಹರ್ಷಿ ವತಿಯಿಂದ ಕಲೆ ಸಂಸ್ಕೃತಿ ಬಗ್ಗೆ ಪ್ರೋಗ್ರಾಮ್ ನಡೀತಾ ಇದೆ. ಈ ಒಂದು ಸಮಾರಂಭದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ವಂದನೆಗಳನ್ನು ಹೇಳ್ತಾ ಒಂದೆರಡು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಶ್ರೀ ವಿನಾಯಕ ವಿದ್ಯಾಸಂಸ್ಥೆ ಮಂಜುನಾಥ ಪ್ರೌಢಶಾಲೆ 48 ವರ್ಷದಿಂದನೂ ನಡೀತಾ ಬಂದಿದೆ. ಈ ರಮಣ ಮಹರ್ಷಿ ವತಿಯಿಂದ ನಮ್ಮ ಶಾಲೆಯಲ್ಲಿ 9 ವರ್ಷದಿಂದ ಸತತವಾಗಿ ಕಲೆಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಈ ದಿನ ನೀವೆಲ್ಲ ತಂದೆ ತಾಯಿಗಳು ಮಕ್ಕಳು ಕೂಡ ಬಂದು ಹೇಗೆ ಈ ರಮಣ ಮಹರ್ಷಿ ಸಂಸ್ಥೆಯಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಈ ಸಂಸ್ಕೃತಿ ಬಗ್ಗೆ ಎಷ್ಟು ಚೆನ್ನಾಗಿ ಉಜ್ವಲ್ ಮತ್ತು ಉಮಾ ಮೇಡಮ್ ಅವರು ಚೆನ್ನಾಗಿ ಪ್ರಸ್ತುತಪಡಿಸಿದ್ದಾರೆ. ರಮಣ ಮಹರ್ಷಿ ಸಂಸ್ಥೆಗೂ ಮತ್ತು ಮೇಡಮ್ ಅವ್ರಿಗೂ ಧನ್ಯವಾದ ಹೇಳಿ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಶಾಲೆಯ ಎಲ್ಲ ಮಕ್ಕಳಿಗೂ ಒಂದು ಸರ್ಟಿಫಿಕೇಟ್ನ ಕೊಡ್ತಾ ಇದ್ದೇವೆ.
ಡಾಕ್ಟರ್ ಶಾರದಾರವರು ಅದನ್ನು ಶಂಕರ್ ಸರ್ ಅವರಿಗೆ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಅವ್ರ ಶಾಲೆಗೆ ತಲುಪಿದ ಮೇಲೆ ಎಲ್ಲರಿಗೂ ಹಂಚಬೇಕು ಅಂತ ಕೇಳ್ಕೊಳ್ತೇನೆ. I request Srimati V. Radha to hand over a small token of love to Shri G.K. Nambiar sir. And a small token of love to Srimati Nambiar. And we thank Shri Vivek ji for gracing this occasion. We are very, very honored. ಶಾಲೆಯ ಎಲ್ಲ ಗುರುಗಳು ಆಚಾರ್ಯರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಅವರಿಗೆ ನಮ್ಮ ಸಂಸ್ಥೆಯ ಒಂದು ಕಿರು ಕಾಣಿಕೆ ಹಾಗೂ ಒಂದು ಗ್ರೂಪ್ ಛಾಯಾಗ್ರಹವನ್ನು ನಾವು ತೆಗೋಬೇಕು ಅಂತ ಇಷ್ಟಪಡ್ತೀವಿ. A small token of love to the principal, Shri Dayanand Rao sir. I request Dr. Sharda to hand over a small token of love to Shri Dayanand Rao sir. ಶ್ರೀ ಶಂಕರ್ ಸರ್ ಅವರು ಒಂದು ಕಿರುಕಾಣಿಕೆಯನ್ನು ದಯಮಾಡಿ ತೆಗಬೇಕು ಅಂತ ಕೇಳ್ಕೊಳ್ತೇನೆ. ಡಾಕ್ಟರ್ ಶಾರದಾರ್ ಅವರು ಶ್ರೀ ಶಂಕರ್ ಸರ್ ಅವರಿಗೆ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀ ಉಲ್ಲಾಸ್ ರಾಠೋಡ್ ಸರ್ ಅವರು ದಯಮಾಡಿ ಒಂದು ಕಿರುಕಾಣಿಕೆಯನ್ನು ಪಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಕ್ಯಾನ್ ಐ ರಿಕ್ವೆಸ್ಟ್ ಶ್ರೀ ನಂಬಿಯಾರ್ ಸರ್ ಟು ಹ್ಯಾಂಡ್ ಓವರ್ ಅ ಸ್ಮಾಲ್ ಟೋಕನ್ ಆಫ್ ಲವ್ ಟು all the teachers. Sir, you can be seated, sir, please. Shri Ullas sir, Shrimati Veda madam avaru, Shri Prasanna Nadagowdaru, ಈ ಥರ ಎಲ್ಲ ಟೀಚರ್ಸ್ಗೆ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳು. ಮಕ್ಕಳೆಲ್ಲರೂ ಪಕ್ಕದ ಒಂದು ಕಟ್ಟಡಿಗೆ ಹೋಗಿ ಅವರ ವಸ್ತ್ರಗಳನ್ನು ಬದಲಾಯಿಸಿ ಅವರಿಗೆಲ್ಲರಿಗೂ ಒಂದು ಚಿಕ್ಕ ಕಾಣಿಕೆಯನ್ನು ಮತ್ತು ಇಲ್ಲಿ ನೆರೆದಿರುವ ಎಲ್ಲರಿಗೂ ಒಂದು ಪ್ರಸಾದವನ್ನು ನಾವು ಕೊಡ್ತಾ ಇದ್ದೇವೆ. ಎಲ್ಲರೂ ಅದನ್ನು ಸ್ವೀಕರಿಸಿ ಹೋಗಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲ ತಂದೆ ತಾಯಿಯರು ಆ ಮೇನ್ ಡೋರಿಂದ ಹೀಗೆ ಪ್ರದಕ್ಷಿಣೆ ಬಂದು ಅಲ್ಲಿ ಕಾದರೆ ಮಕ್ಕಳು ರೆಡಿಯಾಗಿರ್ತಾರೆ. ತಾವು ದಯಮಾಡಿ ಸಹಕರಿಸಿದರೆ ನಾವು ಶಾಂತ ರೀತಿಯಿಂದ ಮಕ್ಕಳನ್ನು ಕಳಿಸ್ಕೊಡ್ಬೋದು. ಇದೇ ರೀತಿ ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ ನಮ್ಮ ಸಂಸ್ಥೆ ಈ ಒಂದು ಸಮ್ಮರ್ ಹಾಲಿಡೇಸ್ನಲ್ಲಿ ಒಂದು ಶಿಬಿರವನ್ನು ನಡೆಸುತ್ತೆ. ಅದರಲ್ಲಿ ಕೂಡ ನೀವೆಲ್ಲರೂ ನಿಮ್ಮ ಮಕ್ಕಳನ್ನು ಕಳಿಸ್ಕೊಡ್ಬೋದು. ಹಾಗೂ ನಮ್ಮ ಸಂಸ್ಥೆಯ ಭರತನಾಟ್ಯ ಹಾಗೂ ಕರ್ನಾಟಿಕ್ ಸಂಗೀತ ತರಬೇತಿಗೂ ಕೂಡ ನಿಮ್ಮ ಮಕ್ಕಳನ್ನು ಕಳಿಸ್ಕೊಡಿ. ಅದರಿಂದ ಅವರ ಭವಿಷ್ಯ ಉಜ್ವಲವಾಗಿರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮನ್ನು ಸ್ವಾಗತವನ್ನು ಕೋರುತ್ತಾ ಎಲ್ಲರಿಗೂ ಶುಭರಾತ್ರಿಯನ್ನು ಹಾರೈಸ್ತಾ ಇದ್ದೇನೆ. ಇಷ್ಟೊತ್ತು ಅವರೆಲ್ಲ ಹೇಳ್ತಾ ಇದ್ರು ಉಜ್ವಲ್ ಸರ್, ಉಮಾ ಮೇಡಮ್ ಅಂತ. ಅವರ ವೇದಿಕೆ ಮೇಲೆ ಅವರ ಪರಿಚಯ ಮಾಡಿಕೊಡ್ಬೇಕು ನಾನು. ಉಜ್ವಲ್ ಯಾಕಂದರೆ ಮಕ್ಳಿಗೆ ಗೊತ್ತಿರುತ್ತೆ, ಪೋಷಕರಿಗೆಲ್ಲ ಗೊತ್ತಾಗಬೇಕು. ಇದೇ ಉಜ್ವಲ್ ಜಗದೀಶ್ ಅವರು, ಇವರು ಉಮಾ ಶ್ರೀಪತಿಯವರು. ಮತ್ತು ಇವತ್ತು ಬೇರೆ ಅನ್ಯರು ಎಲ್ಲರೂ ಮಾಡಿದ್ದಾರೆ. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದವರು ರೇವತಿ ಶಂಕರ್ ಅವರು, ಮಧುಸೂದನ್ NC ಅವರು, ಪ್ರೇಮ್ ಶೇಖರ್ ಅವರು, ಅಶ್ವಿನಿ ಅವರು, ಕಿರಣ್ ರಾಜ್ ಮೇಕಪ್ ಎಲ್ಲ ಹಾಕಿದ್ದಾರೆ ಮಕ್ಕಳಿಗೆ. ಸಪ್ನಾ ಅವರು ವೇದಿಕೆ ಮೇಲೆ ಬಂದು ನಮಗೆ ಸಹಾಯ ಮಾಡಿದವರು, ಅಲ್ತಾಫ್ ಅಂತ ಸ್ಟೇಜೆಲ್ಲ ಮಾಡಿರೋರು, ಎಲ್ಲರಿಗೂ ನಮ್ಮ ಧನ್ಯವಾದಗಳು.